ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಸ್ತೂರಿತಿಲಕಂ ಲಲಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ನವಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿಃ ವಂಶೇ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಪೂರ್ಣೇಂದುಸುಂದರಮುಖಾದರವಿಂದನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೆ. ಓಂ 48. ಕವುತ್ಸಹೇತ ಸಂತ್ಯಕ್ತುಂ ಉತ್ತಮಶ್ಲೋಕಸಂವಿದಂ ಅನಿಚ್ಛತೋಪಿ ಯಸ್ಯ ಶ್ರೀರಂಗಾನ್ನಚ್ಚವತೆ ಕ್ವಚಿತ್. ದೊಡ್ಡ ದೊಡ್ಡ ಮಹಾತ್ಮರು ಸದಾಕಾಲ ಕೀರ್ತಿಸುವಂತಹ ನಮ್ಮ ಪ್ರಿಯಕರ ಶ್ಯಾಮಸುಂದರನು ಉತ್ತಮ ಶ್ಲೋಕ ಸಂವಿದಂ. ಶ್ಲೋಕ ಅಂದರೆ ಪ್ರಶಂಸ. ಉತ್ತಮ ಶ್ಲೋಕ ಸಂವಿದಂ. ಯಾರ ಸ್ವಭಾವ ಎಲ್ಲರೂ ಪ್ರಶಂಸ ಮಾಡತಕ್ಕದ್ದಾಗಿದೆಯೋ, ಯಾರು ಹೇಳ್ತಾ ಇದ್ದಾರೆ ಗೋಪಿಕರು ಉದ್ಧವರ ಜೊತೆಗೆ. ಸೊ ದೊಡ್ಡ ದೊಡ್ಡ ಮಹಾತ್ಮರು ಸದಾಕಾಲ ಕೀರ್ತಿಸುವಂತಹ ನಮ್ಮ ಪ್ರಿಯಕರ ಶ್ಯಾಮಸುಂದರನು ನಮ್ಮೊಂದಿಗೆ ಏಕಾಂತದಲ್ಲಿ ಎಂತೆಂತಹ ಮಧುರವಾದ ಪ್ರೇಮದ ಮಾತುಗಳನ್ನಾಡಿರುವವನು. ಏನದು ಶಂಕರ್ 48. ಅಂಗ ಅನ್ನ ಸಂತ್ಯುತ್ತಮ ಶ್ಲೋಕ ಸಂವಿದಂ. ಉತ್ತಮ ಶ್ಲೋಕ ಇದೆಲ್ಲ ಸೇರಿಸ್ತಾ ಇದ್ದಾನೆ. ಆ ಶ್ಲೋಕದಲ್ಲಿದ್ದದ್ದು ಇವರು ಸೇರಿಸ್ತಾರೆ ಕನ್ನಡಿಗರು, ಕನ್ನಡ ಅನುವಾದ. ಎಂತೆಂಥ ಮಧುರವಾದ ಪ್ರೇಮದ ಮಾತುಗಳನ್ನಾಡಿರುವವನು, ಅವನ್ನು ಹೇಗೆ ತಾನೇ ಮರೆಯಲು ಸಾಧ್ಯ? ಇದು ಎಷ್ಟನೇ ಇದು? ಸಂತ್ಯಕ್ತುಂ, ಕರೆಕ್ಟ್. ಅಂಥ ಶ್ರೀಕೃಷ್ಣನನ್ನು ಮರೆಯಲು ಹೇಗೆ ಸಾಧ್ಯ? ಸಂತ್ಯಕ್ತುಂ ಕ ಉತ್ಸಹೇತ. ಯಾರು ಮರೆತು ಹೋಗ್ತಾರೆ? ಅಸಂಭವ ಶ್ರೀಕೃಷ್ಣನನ್ನು ಮರೆತು ಹೋಗಲು. ಅವನಿಗೆ ಇಚ್ಛೆ ಇಲ್ಲದಿದ್ದರೂ ಲಕ್ಷ್ಮೀದೇವಿಯು ಸದಾಕಾಲ ಅವರ ಚರಣಕಮಲಗಳಿಗೆ ಅಂಟಿಕೊಂಡಂತೆ ಇರುತ್ತಾಳೆ. ಅಂದರೆ ಶ್ರೀಕೃಷ್ಣ ಲಕ್ಷ್ಮಿಯನ್ನು ಬೇಕು ಬೇಕೆಂದು ಆರಿಸಿಕೊಂಡಿಲ್ಲ. ಲಕ್ಷ್ಮಿ ಬೇಕು, ಸಂಪದ ಬೇಕು ಎಂದು. ಆದರೂ ಲಕ್ಷ್ಮಿಗೆ ಶ್ರೀಕೃಷ್ಣನ ಮೇಲೆ ಅತ್ಯಂತ ಪ್ರೇಮ. ಏಕೆ ಅಂದರೆ ಶ್ರೀಕೃಷ್ಣನ ಸ್ವಭಾವ ಅಂಥದ್ದು. ಶ್ರೀಕೃಷ್ಣನ ಸ್ವಭಾವ ನೋಡಿಕೊಂಡು ಸಂಪದ್ರೂಪಿಣಿ, ಸಂಪತ್ತಿನ ರೂಪಿಣಿಯಾದ ಲಕ್ಷ್ಮಿ ತನ್ನನ್ನು ಸಮರ್ಪಿಸಿಕೊಂಡು ತನಗಿಂತ ಹೆಚ್ಚು ಶ್ರೀಕೃಷ್ಣನೇ ಎಂದು ಅನಿಸ್ಕೊಂಡ. ಅವಳಿಗೆ ಹಾಗೆ ಅನಿಸಿತು. ಏಕೆ? ಶ್ರೀಕೃಷ್ಣನ ಮಧುರವಾದ ಸ್ವಭಾವ ಅಂಥದ್ದು. ಆದ್ದರಿಂದ ಶ್ರೀಕೃಷ್ಣ ಏನು ಬೇಡಿಕೊಂಡಿಲ್ಲ ನನಗೆ ಲಕ್ಷ್ಮಿ ಬೇಕು ಎಂದು. ಆದರೆ ಲಕ್ಷ್ಮಿಗೆ ಅನಿಸಿತು, ನಾನು ಲಕ್ಷ್ಮಿ ಆಗಿದ್ದೇನೆ, ಇಷ್ಟು ಸಂಪತ್ತಕ್ಕಿಂತ ನನಗೆ ಕೃಷ್ಣನೇ ಹೆಚ್ಚು ಇಷ್ಟ, ನನಗಿಂತ ನನಗೆ ಕೃಷ್ಣನೇ ಹೆಚ್ಚು ಎಂದು ಅನಿಸಿತು ಲಕ್ಷ್ಮೀದೇವಿಗೆ. ಆದ್ದರಿಂದ ನೋಡಿ, ಅವನಿಗೆ ಇಚ್ಛೆ ಇಲ್ಲದಿದ್ದರು, ಶ್ರೀಕೃಷ್ಣನಿಗೆ ಇಚ್ಛೆ ಇಲ್ಲ ಅಂದರೆ ಶ್ರೀಕೃಷ್ಣ ಬೇಕು ಎಂದು ಆಸೆ ಪಟ್ಕೊಂಡಿಲ್ಲ ನನಗೆ ಲಕ್ಷ್ಮೀ ಸಂಪದ ಬೇಕು ಎಂದು. ಆದರೆ ಲಕ್ಷ್ಮಿಗೆ ಅನಿಸಿತು ನನಗೆ ಕೃಷ್ಣ ಬೇಕು ಎಂದು. ಏಕೆ?
ಲಕ್ಷ್ಮಿಗೆ ತಾನು ಸಂಪತ್ತಿಗಿಂತ ಭಗವಂತನ ಅನುಗ್ರಹ, ಭಗವಂತನ ಪ್ರೇಮ ಹೆಚ್ಚಿನದು. ನೋಡಿ, ಸಂಪತ್ತು ಏನಾಗುತ್ತದೆ? ಭೋಗ ಸಾಧನ. ಪ್ರೇಮ ಭೋಗ ಸಾಧನ ಅಲ್ಲ. ಭೋಗವನ್ನು ಕರಗಿಸಿ ಮನುಷ್ಯನಿಗೆ ಆತ್ಮಾನಂದವನ್ನು ಉಂಟು ಮಾಡ್ತದೆ. ಅದರಿಂದ ಭೋಗವೆಲ್ಲಿ, ಪ್ರೇಮ ಎಲ್ಲಿ? ಎರಡೂ ಒಂದೇ ಆಗುತ್ತದೆ. ಭೋಗ ಇಂದ್ರಿಯ ಮಟ್ಟ, ದೇಹ ಮಟ್ಟದಲ್ಲೇ ಇರುತ್ತದೆ, ಅಥವಾ ಸ್ವಲ್ಪ ಮಟ್ಟಿಗೆ ಮನಸ್ಸಿನ ಮಟ್ಟ. ಆದರೆ ಭಗವಂತನ ಭಕ್ತಿ, ಪ್ರೇಮ ಎಂಬುದು ಇನ್ನೂ ಮೇಲೆ ಮಟ್ಟಕ್ಕೆ ಸೇರಿದ್ದು, ತಮ್ಮ ಹೃದಯದ ಮಟ್ಟಕ್ಕೆ ಸೇರಿದ್ದು, ಆತ್ಮ ಮಟ್ಟಕ್ಕೆ ಸೇರಿದ್ದು. ಆದ್ದರಿಂದ ಲಕ್ಷ್ಮಿ ತನಗಿಂತ, ಅಂದರೆ ತಾನು ಇನ್ನೊಬ್ಬರು ಇಷ್ಟಪಟ್ಟುಕೊಂಡರೆ ಅವರ ಕಡೆಗೆ ಹೋಗ್ತೀನಿ ಎಂದು ಲಕ್ಷ್ಮಿ ಅಂದರೆ ಸಂಪದ. ಜನರು ಹಾಗಿಟ್ಕೊಳ್ತಾರೆ. ಲಕ್ಷ್ಮಿಗೆ ಅಭಿಮಾನವೇನಿಲ್ಲ. ನಾನು ಸಂಪದ, ನನ್ನನ್ನು ಇಷ್ಟಪಡುವವರ ಹತ್ತಿರನೇ ಹೋಗ್ತೀನಿ ಎಂದು ಲಕ್ಷ್ಮಿಗೆ ಅಭಿಮಾನವಿಲ್ಲ. ಲಕ್ಷ್ಮಿ ಅಂದರೆ ಸಂಪದ. ಸಂಪತ್ತು, ಹಣ ಯಾರು ಅಭಿಮಾನ ಪಟ್ಕೊಳ್ತಾರೋ ಅವರ ಹತ್ತಿರ ಹೋಗುತ್ತದೆ ಅಲ್ಲವೇ ಅಂದ್ಕೊಳ್ತಾರೆ ಜನರು. ಆದರೆ ಲಕ್ಷ್ಮೀದೇವಿ ಸ್ವಭಾವ ಗೊತ್ತಾ? ಅವಳು ಅಷ್ಟು ಸಂಪತ್ತಾದರೂ ತನ್ನನ್ನು ಇಷ್ಟಪಡುವವರ ವ್ಯಕ್ತಿಯನ್ನು ಬಿಟ್ಟು ತಾನೇ ಇಷ್ಟಪಡುವ ಶ್ರೀಕೃಷ್ಣನ ಹತ್ತಿರ ಹೋಯಿತು. ಅದು ನೋಡಿ, ಲಕ್ಷ್ಮೀದೇವಿ ಸ್ವಯಂ ಸಂಪದ್ರೂಪಿಣಿ ಆಗಿದ್ದರೂ ಒಂದು ಅತ್ಯಂತ ಮಧುರ ಸ್ವಭಾವ, ಪ್ರೇಮ ಸ್ವಭಾವನಾಗಿರುವ ಶ್ರೀಕೃಷ್ಣನ ಹತ್ತಿರ ಹೋಗಿ, ಶ್ರೀಕೃಷ್ಣ ನನಗೆ ಬೇಕು ಎಂದು ಬೇಡಿಕೊಂಡಿಲ್ಲ, ನನಗೆ ಸಂಪತ್ತು ಬೇಕು ಎಂದು ಬೇಡಿಕೊಂಡಿಲ್ಲ. ಆದರೂ ಲಕ್ಷ್ಮಿ ಸ್ವಯಂ ತನ್ನನ್ನು ತಾನು ಸಮರ್ಪಿಸಿಕೊಂಡು ತನ್ನ ಅಭಿಮಾನ ಬಿಟ್ಟು ಶ್ರೀಕೃಷ್ಣನಿಗೆ ಶರಣು ಹೊಕ್ಕಿ ಅಲ್ಲಿದ್ದಾಳೆ. ಲಕ್ಷ್ಮಿ ಅಂದರೆ ವ್ಯಕ್ತಿ ಎಂದು ನೋಡಬೇಡಿ, ಸಂಪತ್ತೆಂದು ನೋಡಿ. ಆ ಅರ್ಥದಲ್ಲಿ ಅಲ್ಲವೇ? ಆದ್ದರಿಂದ ಇಲ್ಲಿ ನೋಡಿ, ಅವನಿಗೆ ಇಚ್ಛೆ ಇಲ್ಲದಿದ್ದರೂ ಲಕ್ಷ್ಮೀದೇವಿಯೂ ಸದಾಕಾಲ ಅವರ ಚರಣ ಕಮಲಗಳಿಗೆ ಅಂಟಿಕೊಂಡಂತೆ ಇರುತ್ತಾಳೆ. ಏನಾಯ್ತು ಇದಕ್ಕೆ? ಅವರು ಯಾರೋ ನೋಡುತ್ತಾ ಇದ್ದಾರೆ, ತಕ್ಷಣವೇ ನಿಂತು ಹೋಯ್ತು. ಏಕೆ? ಇದಕ್ಕೇನಾಯಿತು? ಬಂತು. ಇಲ್ಲಿ ಸಿಗ್ನಲ್ ಇಲ್ಲ, ಅದು ಪ್ರಾಬ್ಲಮ್.
ಆಯಿತು. ಅವರ ಚರಣಕಮಲಗಳಿಗೆ ಅಂಟಿಕೊಂಡಂತೆ ಇರುತ್ತಾಳೆ. ಅವನ ಒಂದು ಚೂರು ಬಿಡಲ್ಲ ನೋಡಿ. ಕವುತ್ಸಹೇತ ಸಂತ್ಯಕ್ತುಂ ಉತ್ತಮ ಶ್ಲೋಕ ಸಂವಿಧಂ ಅನಿಚ್ಛತೋಪಿ ಯಶ್ಚ ಶ್ರೀ ಅಂಗಾನ್ನ ಚವತೆ ಕ್ವಚಿತ್. ಶ್ರೀಕೃಷ್ಣನ ಅಂಗ ಲಕ್ಷ್ಮೀದೇವಿಯನ್ನು ವಿಷ್ಣು ಎಲ್ಲಿ ಧರಿಸ್ತಾನೆ? ವಕ್ಷಸ್ಥಲದಲ್ಲಿ ಧರಿಸ್ತಾನೆ. ಅದರಿಂದ ಆ ಸ್ಥಾನದಿಂದ ಬಿಟ್ಟು ನಚ್ಚವತೆ ಪುನಃ ಎಂದಿಗೂ ಬಿಟ್ಟು ಹೋಗಲ್ಲ. ಏಕೆ? ಅಲ್ಲಿ ನೋಡಿ, ಲಕ್ಷ್ಮಿ ಅಂದರೆ ಸಂಪತ್ತು, ಭೋಗ ಸಾಧನ. ಆ ಭೋಗ ಸಾಧನವನ್ನು ಬಿಟ್ಟು ಒಂದು ಭಕ್ತಿ ಸಾಧನೆಯಲ್ಲಿ ಮುಳುಗಿದ್ದಾಳೆ ಲಕ್ಷ್ಮೀದೇವಿ. ಅದು ಆಯಿತು. ಮುಂದಿನ ಶ್ಲೋಕ ನೋಡು. ಸರಿತ್ ಶೈಲವನೋದ್ದೇಶ ಗಾವೋ ವೇಣುರವಾಯಿಮೆ ಸಂಕರ್ಷಣ ಸಹಾಯೇನ ಕೃಷ್ಣೇನಾಚರಿತ ಪ್ರಭೋ. ಉದ್ಧವನೇ, ಅವನು ಶ್ರೀಕೃಷ್ಣ ಜಲಕ್ರೀಡೆ ಆಡಿದ ಅದೋ ಆ ಯಮುನೆಯನ್ನು ನೋಡು. ಒಂದೊಂದು ತೋರಿಸ್ತಾ ಇದ್ದಾರೆ, ಕರ್ಕೊಂಡು ಹೋಗಿ. ಏನದು? ಸರಿತ್ ಶೈಲ. ಸರಿತ್ ಅಂದರೆ ನದಿ. ಶ್ರೀಕೃಷ್ಣ ಇಲ್ಲಿ ತಿರುಗಾಡಿರುವ ಆ ಸ್ಥಳಗಳನ್ನೆಲ್ಲ ಇಡೀ ಬೃಂದಾವನ ಸುತ್ತಮುತ್ತಲಿರುವಂಥ ಕಾಡು, ನದಿ, ಬೆಟ್ಟ ಎಲ್ಲ ತೋರಿಸ್ತಾ ಇದ್ದಾರೆ ಉದ್ಧವನಿಗೆ. ಉದ್ಧವ ಹೋಗಿ ಅಲ್ಲಿ ನೋಡಿ, ಆ ಕಾಲದಲ್ಲಿ ಕ್ಯಾಮರಾ ಇಲ್ಲ, ಹೃದಯವೇ ಎಲ್ಲಕ್ಕೆ. ಹೃದಯದ ಭಕ್ತಿ ಭಾವನೆಯಿಂದ ಅದನ್ನು ನೋಡಿ ಅದನ್ನು ಕವಿಗಳು ವರ್ಣನ ಮಾಡಿದ್ದಾರೆ. ಎಷ್ಟು ಸುಂದರವಾಗಿ ವರ್ಣನ ಅಂದರೆ ಒಂದೊಂದು ಶ್ಲೋಕದಲ್ಲಿ ನಿಮ್ಮ ಕ್ಯಾಮರಾಗಿಂತ ಸುಂದರವಾದ ಚಿತ್ರ ವರ್ಣನ ಮಾಡಿದ್ದಾರೆ. ಏಕೆಂದರೆ ಭಾವನಾ ಕ್ಯಾಮರಾ, ಹೃದಯದ ಭಾವರೂಪ ಕ್ಯಾಮರಾನಿಂದ ಚಿತ್ರ ಮಾಡಿಕೊಂಡರೆ ಇನ್ನೂ ಸುಂದರವಾಗಿರುತ್ತದೆ ಈ ಕ್ಯಾಮರಾಗಿಂತ. ಅದಕ್ಕೋಸ್ಕರ ನೋಡಿ, ಅವನು ಜಲಕ್ರೀಡೆಯಾಡಿದ ಅದೋ ಈ ಯಮುನೆಯನ್ನು ನೋಡು, ಈ ಪರ್ವತವನ್ನು ನೋಡು, ಅದರ ಶಿಖರವನ್ನೇರಿ ಅವನು ಕೊಳಲನ್ನು ನುಡಿಸುತ್ತಿದ್ದನು. ಈ ಶಿಖರವನ್ನು, ಬೆಟ್ಟವನ್ನು ಹತ್ತಿ ಸರಿತ್ ಶೈಲವನೋದ್ದೇಶ ಗಾವೋ ವೇಣುರವಾಯಿಮೆ. ವೇಣುರವ ಅಂದರೆ ತನ್ನ ವೇಣುವನ್ನು ಬಾರಿಸಿದ. ಇದು ನೋಡಿ, ಇಲ್ಲೇ ಬಾರಿಸ್ತಿದ್ದ. ಶಿಖರವನ್ನೇರಿ ಅವನು ಕೊಳಲನ್ನು ನುಡಿಸುತ್ತಿದ್ದ. ಇದೇ ವನದಲ್ಲಿ ಅವನು ರಾತ್ರಿಯಲ್ಲಿ ರಾಸಕ್ರೀಡೆಯಾಡಿದ್ದು. ಆ ರಾಸಕ್ರೀಡಾ ಯಾವ ವನದಲ್ಲಿ ಮಾಡಿದ್ದನೋ ಆ ವನವನ್ನು ತೋರಿಸಿದ್ದಾರೆ ಇಲ್ಲೇ. ಸಂಕರ್ಷಣ ಸಹಾಯೇನ ಕೃಷ್ಣೇನಾಚರಿತ ಪ್ರಭೋ. ಬಲರಾಮನ ಜೊತೆಗೆ ಅವನು ಮೇಯಿಸುತ್ತಿದ್ದ ಬೆಳಗ್ಗೆ ಸಾಯಂಕಾಲ ನಾವು ನೋಡುತ್ತಾ ಇರುವ ಈ ಗೋವುಗಳನ್ನು ನೋಡು. ಗಾವಹ ಹಸುಗಳನ್ನು, ಇವೇ ಹಸುಗಳನ್ನು ಕೃಷ್ಣ ಇಷ್ಟು ದಿವಸ ಈ ಹಸುಗಳನ್ನೇ ಕರ್ಕೊಂಡು ಹೋಗಿ ಎಲ್ಲ ಮೇಯಿಸ್ತಿದ್ದ. ಇನ್ನು ನೋಡಿ, ಬೆಳಗ್ಗೆ ಸಾಯಂಕಾಲ ನಾವು ನೋಡುತ್ತಾ ಇರುವ ಈ ಗೋವುಗಳನ್ನು ನೋಡು. ಅವನು ತನ್ನ ಅಧರಕ್ಕೆ ಅಂಟಿಸಿಕೊಂಡು ನುಡಿಸುತ್ತಿದ್ದ ಆ ಮುರಳಿಯ ಮಧುರಗಾನವು ಇನ್ನೂ ನಮ್ಮ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ. ಇದು ಕನ್ನಡ ಅನುವಾದದಲ್ಲಿ ಸ್ವಲ್ಪ ಸೇರಿಸಿದ್ದಾರೆ, ಮೂಲ ಶ್ಲೋಕಕ್ಕಿಂತ ಹೆಚ್ಚಿದೆ. 2 ಬಗೆ ಅನುವಾದಗಳಿರುತ್ತವೆ. ಕೆಲವೇನೋ ಇದ್ದನ್ನು ಇದ್ದೇ ಹಾಗೆ ಅನುವಾದ ಮಾಡಿ ತಾವು ಹೇಳತಕ್ಕದ್ದು ಕೆಳಗೆ ಹಾಕ್ತಾರೆ ಟಿಪ್ಪಣಿಯಲ್ಲಿ. ಸ್ವಾಮೀಜಿ ಹಾಗೆ ಮಾಡ್ತಾರೆ. ಭಾಷ್ಯವನ್ನು ಇದ್ದದ್ದು ಇದ್ದೇ ಹಾಗೆ ಅನುವಾದ ಮಾಡಿ ಕೆಳಗೆ ತಮ್ಮ ಅಭಿಪ್ರಾಯ ಹೇಳ್ತಾರೆ. ಅದರಿಂದ ಏನಾಗ್ತದೆ, ಜನರಿಗೆ ಗೊತ್ತಾಗ್ತದೆ ಮೂಲ ಭಾಷಕ ಶಂಕರಾಚಾರ್ಯರದು ಏನು, ಸ್ವಾಮೀಜಿ ಹೇಳಿದ್ದೇನು ವ್ಯತ್ಯಾಸ. ಇವರು ತಮ್ಮ ಅಭಿಪ್ರಾಯವನ್ನು ಅದರಲ್ಲೇ ಸೇರಿಸಿಬಿಟ್ಟರು ಅಲ್ಲವೇ. ಈ ಶ್ಲೋಕ ಅನುವಾದಕ್ಕಿಂತ ಇವರು ಹೇಳಿದ್ದೇ ನಮಗೆ ಕಂಡು ಬರ್ತಾ ಇದೆ. ಕನ್ನಡ ಓದಿದ್ದರೆ ಹೇಗಿರುತ್ತದೆ. ಇನ್ನೂ ನಮ್ಮ ಕಿವಿಯಲ್ಲಿ ಪ್ರತಿಧ್ವನಿಸುತ್ತದೆ. ವೇಣುರವ ಇಷ್ಟೇ, ಇಲ್ಲೇ ವೇಣು ಬಾರಿಸ್ತಿದ್ದರು ಅಷ್ಟೇ ಹೇಳಿದರು. ಇದು ಹೇಳ್ತಾರೆ, ಇದೆಲ್ಲ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಬಲರಾಮನೊಂದಿಗೆ ಇವೆಲ್ಲವನ್ನು ಅವನು ಸೇವಿಸುತ್ತಿದ್ದನು. ಈ ಶ್ಲೋಕ ಆಯಿತು. ಮುಂದಿನ ಶ್ಲೋಕ. ಪುನಃ ಸ್ಮಾರಯಂತಿ ನಂದಗೋಪಸುತಂಬತ ಶ್ರೀನಿಕೇತೈಸ್ತತ್ಪದಕೈರ್ವಿಸ್ಮರ್ತುಂ ನೈವ ಶಕ್ನುಮಃ. ಮುಂದಿಂದು 40-50ನೇ ಶ್ಲೋಕ. ಉದ್ಧವನೇ, ಎಷ್ಟೊಂದು ಹೇಳಲಿ, ಇಲ್ಲಿಯ ಪ್ರತಿಯೊಂದು ಪ್ರದೇಶವು, ಪ್ರತಿಯೊಂದು ಧೂಳಿನ ಕಣವು ಲಕ್ಷ್ಮೀದೇವಿಗೆ ನೆಲಮನೆಯಾದ
ಅವನ ಪರಮಸುಂದರ ಚರಣ ಚಿಹ್ನೆಗಳಿಂದ ಅಂಕಿತವಾಗಿವೆ. ಇವನ್ನು ನೋಡಿದಾಗಲೆಲ್ಲ ಕೇಳಿದಾಗಲೆಲ್ಲ ಇವು ನಮ್ಮ ಪ್ರಿಯಕರ ಶ್ಯಾಮಸುಂದರ ನಂದನಂದನನನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುವುದು. ನಂದಗೋಪಸುತಂ ಸ್ಮಾರಯಂತಿ. ಇವುಗಳನ್ನೆಲ್ಲ ನೋಡುತ್ತಾ ಇದ್ದರೆ ಆ ಕೃಷ್ಣನೇ ನಮ್ಮ ಸ್ಮರಣಕ್ಕೆ ಬರ್ತಾ ಇದ್ದಾನೆ. ಉದ್ಧವ, ನಾವು ಇದನ್ನು ಹೇಗೆ ಮರೆಯಬಲ್ಲೆವು? ಸತ್ತರೋ ಮರೆಯಲಾರವು. ಇದೆಲ್ಲ ನಾವು ಹೇಗೆ ಮರೆತು ಹೋಗ್ತೀವಿ? ಪ್ರಾಣ ಹೋಗಿದ್ದರೂ ನಾವು ಮರೆಯೋಕ್ಕಾಗಲ್ಲ. ಅದು ನೋಡಿ, ವಿಸ್ಮರ್ತುಂ ನೈವ ಶಕ್ನುಮಃ ಶ್ರೀನಿಕೇತಸ್ತದ್ ಪದಕೈ. ಆ ಕೃಷ್ಣನ ಚರಣ ಚಿಹ್ನೆಗಳನ್ನು ಇದೆಲ್ಲ ನೋಡಿದರೆ ಕೃಷ್ಣನನ್ನು ನಾವು ಮರೆಯೋಕ್ಕಾಗಲ್ಲ. ಮುಂದಿನ ಶ್ಲೋಕ. ಗತ್ಯಾ ಲಲಿತಯೋದಾರ ಹಾಸಲೀಲಾವಲೋಕನೈ ಮಾಧ್ವ್ಯಾಗಿರಾ ಹೃತದಿಯ ಕಥಂತೆ ವಿಸ್ಮರಾಮಹೆ. ನಾವು ಹೇಗೆ ಮರೆಯೋಕ್ಕಾಗ್ತದೆ? ಇನ್ನೂ ನೆನಪಿಸ್ಕೊಂಡು ಹೇಳ್ತಾ ಇದ್ದಾರೆ. ಇದೆಲ್ಲ ಕೃಷ್ಣನ ನಗು, ಕೃಷ್ಣನ ಮುಖ, ಕೃಷ್ಣನು ಮಾತಾಡಿಸುವುದು, ಅದೆಲ್ಲ ನಾವು ಹೇಗೆ ಮರೆಯೋಕ್ಕಾಗ್ತದೆ? 51. ಉದ್ಧವನೇ, ನಮ್ಮ ಇನಿಯನ ಹಂಸದ ನಡಿಗೆಯಂತಹ ಸುಂದರ ನಡಿಗೆ, ಮನೋಹರವಾದ ಕಿರುನಗೆ, ಚೇತೋಹಾರಿಯಾದ ಕುಡಿನೋಟ, ಮಧುರಮಯ ಮಾತುಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ಕೊಳಲಿನ ಕರೆ, ಇವುಗಳಿಂದ ನಮ್ಮ ಮನಸ್ಸನ್ನೇ ಅಪಹರಿಸಿಬಿಟ್ಟಿರುವ. ಇದೆಲ್ಲ ಕೃಷ್ಣನನ್ನು ನೆನಪಿಸ್ಕೊಂಡು, ನಮ್ಮ ಮನಸ್ಸು ನಮ್ಮ ವಶದಲ್ಲಿಲ್ಲ, ಅವನಲ್ಲೇ ಸೇರಿ ಹೋಗಿದೆ. ಮಾಧ್ವ್ಯಾಗಿರ ಹೃತದಿಯ, ನಮ್ಮ ಹೃದಯವನ್ನೇ ಅಪಹರಿಸಿದ್ದಾನೆ. ಹೋಗಿರುವಾಗ ಅವನನ್ನು ಹಾಗಿರುವಾಗ ಅವರನ್ನು ಮರೆಯಲು ಸಾಧ್ಯವೇ ಎಂದು ಗೋಪಿಕರು ಹೇಳ್ತಾ ಇದ್ದಾರೆ. ಈಗ ಮುಂದಿನದು. ಹೇ ನಾಥ, ಹೇ ರಮಾನಾಥ, ವ್ರಜನಾಥಾರ್ಥಿನಾಶನ, ಮಗ್ನ ಮುದ್ಧರ ಗೋವಿಂದ ಗೋಕುಲಂ ವೃಜಿನಾರ್ನವಾತ್. ಕೊನೆಗೂ ಒಂದು ಸ್ತೋತ್ರ, ಭಗವಂತನಿಗೆ ಒಂದು ಬೇಡಿಕೆ, ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಏಕೈಕ ಸ್ವಾಮಿಯಾಗಿರತಕ್ಕವನೇ ಹೇ ನಾಥ, ಹೇ ರಮಾನಾಥ, ರಮಾನಾಥ ಪ್ರಾಣನಾಥ ಲಕ್ಷ್ಮೀ ರಮಣನೇ, ಇನ್ನೊಂದು ಗೋಕುಲನಾಥನೇ, ಇನ್ನೊಂದು ಗೋಕುಲಂ ವ್ರಜನಾಥ ಅಂದರೆ ಗೋಕುಲನಾಥ. ಆರ್ತಿನಾಶನ ಅಂದ್ರೇನು? ತಂದೆ ತಾಯಿಯರಿಂದಲೂ ಸುಹೃದಯರಿಂದಲೂ ನಮ್ಮಂತಹ ವಿರಹಿಣಿಯರಿಂದಲೂ ನಿನಗೆ ಅತಿ ಪ್ರಿಯವಾದ ಗೋವುಗಳಿಂದಲೂ ಕೂಡಿದ ಗೋಕುಲವು ಈಗ ನಿನ್ನನ್ನು ಕಾಣದೆ ದುಃಖ ಸಾಗರದಲ್ಲಿ ಮುಳುಗಿದೆ, ಅದನ್ನು ರಕ್ಷಿಸು. ಶ್ರೀಕೃಷ್ಣನನ್ನು ನೋಡದೆ ಇಲ್ಲಿರುವ ಯಾರು ಮಗ್ನ ಮುದ್ದರ ಗೋಕುಲಂ, ಈ ಗೋಕುಲವನ್ನೆಲ್ಲ ನೀವು ಉದ್ಧರಿಸು. ಹೇಗಿದೆ? ನಿನ್ನನ್ನು ನೋಡದೆ ಎಲ್ಲರೂ ವಿರಹ ತಾಪದಿಂದ ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ಅದನ್ನು ರಕ್ಷಿಸು, ನಮ್ಮನ್ನು ಕಾಪಾಡು. ವೃಜಿನಾರ್ನವಾತ್, ದುಃಖ ಸಮುದ್ರದಲ್ಲಿ ಮುಳುಗಿದ್ದೇವೆ. ಏಕೆಂದರೆ ಆ ವಿರಹ ತಾಪ ಎಷ್ಟಿರುತ್ತದಂದರೆ ಅದಕ್ಕೆ ಭಯಂಕರ ಅನಿಸುತ್ತದೆ. ಈ ವಿರಹ ತಾಪದಿಂದ, ವಿರಹ ದುಃಖದಿಂದ ನಮ್ಮನ್ನು ಉದ್ಧರಿಸು ಎಂದು ಬೇಡಿಕೊಳ್ತಾ ಇದ್ದಾರೆ. ಈಗ ಮುಂದಿಂದು. ಶ್ರೀ ಶುಕ ಉವಾಚ ತತಸ್ಥಾಹ ಕೃಷ್ಣ ಸಂದೇಶೈರ್ವ್ಯಪೇಹತ ವಿರಹಜ್ವರಾಃ ಉದ್ಧವಂ ಪೂಜಯಾಂಚಕ್ರುರ್ಜ್ಞಾತ್ವಾನಾತ್ಮ ಮಧೋಕ್ಷಜಂ. ಇಷ್ಟೊತ್ತು ಕೃಷ್ಣನ ವಿರಹವನ್ನು ಪ್ರಕಟಿಸಿದ್ದಾರೆ. ಈಗ ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ ನಂತರ ಉದ್ಧವನೇ ಬಂದ. ಶ್ರೀಕೃಷ್ಣನ ಹೃದಯ ರೂಪ ಉದ್ಧವ ಬಂದು ಇಲ್ಲೇ ಮಾತಾಡ್ತಾ ಇರುವಾಗ ಕೃಷ್ಣ ಅವರಿಗೆಲ್ಲ ಇದು ತೋರಿಸಿದ್ದಾರೆ. ಇಷ್ಟೆಲ್ಲ ಹೇಳಿದ ನಂತರ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಯಿತು ಗೋಪಿಕರಿಗೆ. ಅವರೇನು ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ ನೋಡಿ. ಶ್ರೀ ಶುಕ ಉವಾಚ, ಶ್ರೀ ಶುಕ ಮಹಾಮುನಿಗನೇ ಹೇಳುತ್ತಾರೆ, ಪರೀಕ್ಷಿತ್ ರಾಜನೇ, ಭಗವಾನ್ ಶ್ರೀಕೃಷ್ಣನ ಪ್ರಿಯ ಸಂದೇಶವನ್ನು ಕೇಳಿದ ಗೋಪಿಯರ ವಿರಹವ್ಯಥೆಯು ಶಾಂತವಾಯಿತು. ಇಷ್ಟೆಲ್ಲ ಹೇಳಿದ್ದ ವಿರಹ ದುಃಖ ಈಗ ಸಮಾಧಾನವಾಯಿತು. ಅವರು ಇಂದ್ರಿಯಾತೀತ ಭಗವಾನ್ ಶ್ರೀಕೃಷ್ಣನನ್ನು ತಮ್ಮ ಆತ್ಮಸ್ವರೂಪನೆಂದು ತಿಳಿದು ಇಂದ್ರಿಯಾತೀತ ಭಗವಾನ್ ಶ್ರೀಕೃಷ್ಣನನ್ನು, ಈಗ ಹೇಳ್ತಾರೆ ಕನ್ನಡ ಏನೋ ನನಗೂ ಗೊತ್ತಿಲ್ಲ, ಕನ್ನಡ ಅವರಿಗೆ ಗೊತ್ತು.
ಇವರೇ ಕನ್ನಡಿಗರು ಬರೆದಿದ್ರು, ನನಗೇನು ಬರುತ್ತದೆ? ಕೀರ್ತನಾಚಾರ್ಯ ಶ್ರೀ ಲಕ್ಷ್ಮಣದಾಸ್ ವೇಳನ್ಕರ್ ಅಂತೆ, ಕನ್ನಡ ದೊಡ್ಡ ಕನ್ನಡ ಪಂಡಿತನ. ಕೀರ್ತನಾಚಾರ್ಯ ಶ್ರೀ ಲಕ್ಷ್ಮಣದಾಸ ವೇಳನ್ಕರ್ ಅಂತೆ, ಈ ಕನ್ನಡಕ್ಕೆ ಅನುವಾದ ಮಾಡಿದವನು. ಸೊ ನನಗೆ ಕನ್ನಡ ಚೆನ್ನಾಗಿ ಬರಲ್ಲ, ಸೊ ನಾನು ಹೇಳೋಕ್ಕಾಗಲ್ಲ, ನಾನು ಸುಮ್ಮನೆ ಓದಿಬಿಡ್ತೀನಿ. ಅವರು ಇಂದ್ರಿಯಾತೀತ ಭಗವಾನ್ ಶ್ರೀಕೃಷ್ಣನನ್ನು, ಇಂದ್ರಿಯಾತೀತ ಭಗವಾನ್ ಶ್ರೀಕೃಷ್ಣ, ಹೌದು ಹೌದು, ತಮ್ಮ ಆತ್ಮಸ್ವರೂಪನೆಂದು ತಿಳಿದು ತಿಳಿದುಕೊಂಡರು. ಸಮಾಧಾನವೇಕೆ ಆಯಿತಂದರೆ, ವಿರಹ ದುಃಖದಿಂದ ಕೃಷ್ಣನನ್ನೇ ಸ್ಮರಿಸುತ್ತಾ ಈಗ ಆ ಕೃಷ್ಣನು ನಮಗಿಂತ ಬೇರೆ ಎಂಬ ಭಾವ ಹೋಯಿತು. ಕೃಷ್ಣನೇ ನಮ್ಮ ಅಂತರಾತ್ಮ ಆಗಿದ್ದಾನೆ ಎಂದು ತಿಳ್ಕೊಂಡಾಗ ಆ ವಿರಹ ದುಃಖ ಹೋಯಿತು. ಮೊದಲು ವಿರಹ ದುಃಖ ಬರುತ್ತದೆ, ನಂತರ ಹೋಗ್ತದೆ. ಹೋಗಿ ಅದು ಹತ್ತಿರಕ್ಕೆ ಬಂದರೆ ಮನಸ್ಸಕ್ಕೂ ಈಗ ಇಲ್ಲೇ ಇದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ ಅನಿಸಿದಾಗ ಆ ವಿರಹ ದುಃಖ ಹೋಯಿತು. ಅತ್ಯಂತ ಪ್ರೇಮಾದರಗಳಿಂದ ಆವಾಗ ಉದ್ಧವನನ್ನು ಪೂಜಿಸುತ್ತಾರೆ. ಆದರದಿಂದ ಅವರಿಗೆ ನಮಸ್ಕಾರ ಮಾಡಿ ಅತ್ಯಂತ ಪ್ರೇಮಾದರಗಳಿಂದ ಉದ್ಧವರನ್ನು ಸತ್ಕರಿಸತೊಡಗಿದರು. ಏಕೆಂದರೆ ಕೃಷ್ಣನ ಸಂದೇಶ ತಂದಿದ್ದನಲ್ಲ, ಕೃಷ್ಣನ ಕಡೆಯಿಂದ ಬಂದಿರುವ ವ್ಯಕ್ತಿ ಸಂದೇಶವನ್ನು ತಂದ ಎಂದು ಅವನನ್ನು ಸತ್ಕರಿಸುವುದು ತೊಡಗಿದ್ದಾರೆ. ಉವಾಸ ಕರ್ತಿಚಿನ್ಮಾಸಾನ್ ಗೋಪೀನಾಂ ವಿನುದತ್ ಶುಚಃ ಕೃಷ್ಣಲೀಲಾ ಕಥಾಂ ಗಾಯನ್ ರಮಯಾಮಾಸ ಗೋಕುಲಂ. ಉದ್ಧವ ಅಲ್ಲೇ ಇದ್ದುಕೊಂಡು ಏನು ಮಾಡಿದ ಅಂದರೆ, ಉದ್ಧವನು ಗೋಪಿಯರ ವಿರಹವ್ಯಥೆಯನ್ನು ಕಳೆಯಲು ಕೆಲವು ತಿಂಗಳು ಗೋಕುಲದಲ್ಲೇ ಇದ್ದು ಬಿಟ್ಟನು. ಕೆಲವು ತಿಂಗಳು, ಕತಿಚಿನ್ ಮಾಸ, ಕೆಲವು ತಿಂಗಳಂದರೆ ಎಷ್ಟಾಗುತ್ತದೆ? 2, 3, 4, 6, 8? ಕೆಲವು ಅಂದರೆ ಎಷ್ಟು? ಅವ್ರು ಹೇಳಬಹುದು ಎಷ್ಟು ದಿವಸ ಇದ್ದಾನೆ. ನಾವೇನೆಂದು ಊಹಿಸ್ಕೊಳ್ಬೇಕು? 3 ತಿಂಗಳಿಂದ ಸಾಕ? ಹೆಚ್ಚಾಗಿ 6 ತಿಂಗಳಿರ್ಬೋದು. ಆಯಿತು, 6 ತಿಂಗಳವರೆಗೂ ಅವ್ರು ಹಾಗೇ ಎಲ್ಲೇ ಇದ್ದಾನೆ ಉದ್ಧವ. 6 ತಿಂಗಳವರೆಗೂ ಕೃಷ್ಣ ಕಾಯ್ತಾ ಇರ್ತಾನೆ, ನಾನು ಕಳಿಸ್ಬಿಟ್ಟೆ, ಅವನು ಯಾವಾಗ ಬರ್ತಾನೆ ವಾಪಸ್ ಆಗಿರ್ಬೋದು. ಸೊ ಕೆಲವು ತಿಂಗಳು ಅಲ್ಲೇ ಇದ್ದಾನೆ. ಉದ್ಧವನು ಗೋಪಿಯರ ವಿರಹವ್ಯಥೆಯನ್ನು ಕಳೆಯಲು ಕೆಲವು ತಿಂಗಳು ಗೋಕುಲದಲ್ಲೇ ಇದ್ದು ಬಿಟ್ಟನು. ಅವನು ಭಗವಂತನ ಅನಂತ ಲೀಲೆಗಳನ್ನು ಮತ್ತು ಅವನ ಮಾತುಗಳನ್ನು ತಿಳಿಸುತ್ತಾ ವ್ರಜವಾಸಿಗಳನ್ನು ಆನಂದಪಡಿಸುತ್ತಿದ್ದನು. ಗೋಪಿಕರಿಗೆ ಇವರಿಗೆಲ್ಲರಿಗೆ ಆನಂದ ಇದು ತಪ್ಪು. ವಿಚಿತ್ರವಾಗಿ ಅರೆ ಇದೇನಪ್ಪ ಮುಚ್ಚಿದ್ದರೆ ಹೋಗುತ್ತಾ ಇದೆ. ಆಯಿತು. ಉವಾಸ ಕತಿಚಿನ್ಮಾಸಾನ್ ಗೋಪೀನಾಂ ವಿನುದತ್ ಶುಚಃ ಕೃಷ್ಣಲೀಲಾ ಕಥಾಂ ಗಾಯನ್ ರಮಯಾಮಾಸ ಗೋಕುಲಂ. ಗೋಕುಲವನ್ನೆಲ್ಲ ಆನಂದಗೊಳಿಸ್ತಾ ಇದ್ದ. ಯಾವಂಚಹಾನಿನಂದಸ್ಯ ವ್ರಜೇವಾತ್ಸೀತ್ ಸ ಉದ್ಧವಃ. ಎಷ್ಟು ದಿವಸಗಳು ನಂದ ಯಶೋದರ ಮನೆಯಲ್ಲಿದ್ದನೋ ಯಾರೋ ಉದ್ಧವ, ವ್ರಜೌಕಸಾಂ ಕ್ಷಣಪ್ರಯಾಣ್ಯಾಸನ್ ಕೃಷ್ಣಸ್ಯ ವಾರ್ತಯ. ಕ್ಷಣಪ್ರಾಯಾಣ್ಯಾಸನ್ ಕೃಷ್ಣಸ್ಯ ವಾರ್ತಯ. ಎಷ್ಟು ದಿವಸ ಇದ್ದನೋ, ಎಷ್ಟು ತಿಂಗಳು, 6 ತಿಂಗಳಿದ್ದರಂತೆ ನೋಡಿ. ಅವರು ಹೇಳಿದ್ದಾರೆ 6 ತಿಂಗಳು ಗೋಪಿಕರಿಗೆ ಏನು ಅನಿಸಿತೋ ಗೊತ್ತಾ? ಆ ಕೃಷ್ಣನ ಲೀಲೆಗಳನ್ನು ಉದ್ಧವ ಹೇಳುವುದು, ಇವರು ಹೇಳುವುದು, ಉದ್ಧವ ಹೇಳುವುದು, ಇವರು ಹೇಳುವುದು. ಅದನ್ನೇ ನೆನಪಿಸ್ಕೊಳ್ತಾ ಬೆಳಗ್ಗೆ ಕೆಲವರು ಬರುತ್ತಾರೆ ಗೋಪಿಕರು, ಏಕೆಂದರೆ ಮನೆಯಲ್ಲಿ ಕೆಲಸ ಇರುತ್ತದಲ್ಲ. ಕೆಲವರು ಬೆಳಗ್ಗೆ ಬರುತ್ತಾರೆ, ಕೆಲವರು ಹೋಗಿ ಮತ್ತೆ ಮನೆ ಕೆಲಸ ನೋಡ್ಕೊಂಡು ಇನ್ನೊಬ್ಬರು ಬರ್ತಾರೆ. ಮತ್ತು ಏಕೆಂದರೆ ಅವರು ಬೆಳಗ್ಗೆ ಕೆಲಸ ಮಾಡಿ ಬರ್ತಾರೆ. ಮತ್ತು ಇವರು ಹೋಗುವಕ್ಕೆ ಮಧ್ಯಾಹ್ನ ಇನ್ನೂ ಕೆಲವರು ಬರ್ತಾರೆ, ಸಂಧ್ಯೆಗೆ ಇನ್ನೂ ಕೆಲವರು ಬರ್ತಾರೆ. ಮತ್ತು ಇನ್ನೂ ಪೂರ್ತಿ ಸಂಧ್ಯೆ ಆದ ನಂತರ ರಾತ್ರಿಗೆ ಈಗ ಗಂಡಸರೆಲ್ಲ ಮೆಕ್ಕೆ ಕೆಲಸ, ಅದೇನು ಹೊಲೆಗದ್ದಲ ಕೆಲಸ ಮಾಡಿ ಬರ್ತಾರಲ್ಲ, ಅವ್ರಿಗೂ ರಾತ್ರಿಗೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಮತ್ತು ಬೆಳಗ್ಗೆ ಹೀಗೆ ನಡೆಯುತ್ತಾ ಈಗ ಉದ್ಧವನಿಗೆ ಪ್ರತಿ ದಿವಸ ಇದೆ ಕೆಲಸ.
ಇದು ನಡೆಯುತ್ತಾ ಎಷ್ಟು ದಿವಸ ಆಯಿತೋ 6 ತಿಂಗಳು 6 ದಿವಸನೇ ಅನಿಸಿತಂತೆ ಅಲ್ಲವೇ, ಕೆಲವೇ ದಿವಸನೇ ಆಯಿತಂತೆ ನೋಡಿ. ಕ್ಷಣಪ್ರಾಯಾನ್, ಕ್ಷಣವಾಗಿದ್ದಂತೆ ಕಳೆದು ಹೋಯಿತು, ಗೊತ್ತೇ ಆಗಲಿಲ್ಲ. ನಂದಗೋಕುಲದಲ್ಲಿ ಉದ್ಧವನು ಇರುವುದಷ್ಟು ದಿನವೂ ಭಗವಾನ್ ಶ್ರೀಕೃಷ್ಣನ ಲೀಲಾ ವಿನೋದದ ಚರ್ಚೆಯ ನಡೆಯುತ್ತಿದ್ದು ವ್ರಜವಾಸಿಗಳಿಗೆ ತಿಂಗಳುಗಳು ಒಂದು ಕ್ಷಣದಂತೆ ಭಾಸವಾಯಿತು. ಅಂದರೆ ಕಾಲ ಗೊತ್ತಾಗದೆ ಕಳೆದು ಬಿಟ್ಟಿತು, ಆ ಕೃಷ್ಣ ಸ್ಮರಣದಲ್ಲೇ ಮುಳುಗಿತು. ಸರಿದ್ವನ ಗಿರಿದ್ರೋಣೀರ್ ವೀಕ್ಷನ್ ಕುಸುಮಿತಾನ್ ದ್ರುಮಾನ್. ಅದೇ ನದಿಗಳು, ಬೆಟ್ಟಗಳು, ಆ ಕಾಡುಗಳು ನೋಡ್ತಾ ಇದ್ದಾರೆ. ಏಕೆ? ಬೆಟ್ಟ ಸುಂದರವಾಗಿದೆ ಎಂದು ಅರ್ಥ ಅಲ್ಲ, ನದಿ ಸುಂದರವಾಗಿದೆ ಎಂದಲ್ಲ, ಕಾಡು ಸುಂದರ, ಅದೆಲ್ಲ ಕೃಷ್ಣಮಯವಾಗಿದೆ ಅದು ನೋಡಿ. ವಸ್ತುವಾಗಿ ನಮಗೆ ಪ್ರೀತಿ ಅಲ್ಲ, ವಸ್ತುವಿನಲ್ಲಿ ಪ್ರೀತಿಗಿಂತ ಈ ವಸ್ತು ಯಾರು ಕೊಟ್ಟರು? ಭಗವಂತನ ಅನುಗ್ರಹ, ಭಗವಂತನ ಪ್ರಸಾದ, ಅದು ಅನಿಸಬೇಕು. ನೋಡಿದಾಗ ಕಣ್ಣಿಗೆ ಇದು ಕಂಡು ಬರುತ್ತದೆ, ಮನೋಭಾವನ ಆ ಭಗವನ್ಮಯವಾಗಿರುತ್ತೆ. ಆ ಭಾವನೆಯಲ್ಲಿದ್ದಾನೆ. ನಾವು ಯಾವುದೇ ವಿಗ್ರಹ ನೋಡಲಿ, ಮಂದಿರ ನೋಡಲಿ, ಯಾವುದೇ ಒಂದು ಪವಿತ್ರ ಸ್ಥಾನ ನೋಡಿದ್ದರೆ ಕಣ್ಣಿಗೆ ಕಂಡು ಬರುವ ವಸ್ತುವನ್ನೇ ನೋಡ್ತಾ ಇಲ್ಲ, ಮನಸ್ಸಿಗೆ ಆ ಭಾವವಾಗುತ್ತಾ ಇದೆ, ಭಗವತ್ ಸಂಬಂಧ. ಆ ಭಾವದಿಂದ ಮನಸ್ಸು ತುಂಬಿದೆ. ಹೊರಗೆ ಅದು ಇದೆ, ಒಳಗೆ ಮಾತ್ರ ಭಾವ ತುಂಬಿದೆ. ಅದು ವೃಂದಾವನವನ್ನು ಹಾಗೆ ನೋಡಬೇಕು. ಇಲ್ಲದಿದ್ದರೆ ಆಧುನಿಕರೆಲ್ಲ ವಿದೇಶಿಯರ ಹಾಗೆ ಬಂದು ನೋಡ್ತಾರೆ. ವೃಂದಾವನ ಅಂದ್ರೇನು? ಅವನು ಮನೆಗಳಿವೆ, ತುಂಬ ಹಳೆ ಕಾಲ ಮನೆಗಳು, ಇಷ್ಟು ಸಣ್ಣ ಸಣ್ಣ ಏನು ಹೇಳ್ತಾರೆ ದಾರಿಗಳು, ಲೇನ್ಸ್ಗೇನು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾನೆ, ಏನು ಗೊತ್ತೇ ಆಯಿತು, ಯಾವುದೋ ಒಂದು ನಾನು ಏನು ಹೇಳ್ತಾನೆ ನನಗೆ ಗೊತ್ತಿಲ್ಲ. ಸೊ ಅದೆಲ್ಲ ನೋಡಿ ನೋಡಿ ಏನು ಅನಿಸುತ್ತದೆ ಅವರಿಗೆ? ಏನಿಲ್ಲ, ಇಷ್ಟು ಬೃಂದಾವನ ಗ್ರೇಟ್ ಹೇಳ್ತಾರೆ, ಏನಿರಬೇಕು? ಗ್ರೇಟ್ ಅಂದರೆ ಏನಿರಬೇಕಲ್ಲ? ಪೇಂಟಿಂಗ್ ಹಾಕಬೇಕಾ? ಲೈಟ್ಗಳಿರಬೇಕಾ? ಲೈಟ್ಗಳಿಟ್ಟರೆ, ಪೇಂಟಿಂಗ್ ಇಟ್ಟರೆ ಕಣ್ಣಿನ ಸೌಂದರ್ಯವೇ ಹೊರತು ಹೃದಯದ ಭಕ್ತಿ ಅಲ್ಲ. ಜನರು ಕಣ್ಣಿಂದೇ ನೋಡುವಕ್ಕೆ ಹೋಗ್ತಾರೆ. ಅವ್ರು ಅಂದ್ಕೊಂಡ್ರು ದೊಡ್ಡ ದೊಡ್ಡ ಸಿಮೆಂಟ್ ಬಿಲ್ಡಿಂಗ್ಗಳಿರುತ್ತವೆ, ಆಲ್ ಸುಂದರವಾಗಿರುತ್ತದೆ, ಪೇಂಟಿಂಗ್ ಇರುತ್ತದೆ, ಏನೇನೋ. ಆ ಪೇಂಟಿಂಗ್ ಎಷ್ಟು ಹಾಕಿದ್ದಾರೆ, ಆ ಸಮಯ ಎಷ್ಟೊತ್ತು ನೋಡಿದ್ವಿ, ಒಂದು ಸಲ ನೋಡಿದ್ವಿ, ಮತ್ತೆ ಮುಗಿಯುತ್ತದೆ. ಕಣ್ಣಿನ ಸೌಂದರ್ಯ ಒಂದು ದಿವಸ ನೋಡ್ತೀರಿ, 2 ದಿವಸ, 3 ದಿವಸಕ್ಕೆ ಬೃಂದಾವನ ವಾಸಿಗಳಿಗೆ ಬೋರ್ ಆಗುತ್ತದೆ. ಸಾಕಾಯ್ತಪ್ಪ, ನಾವು ಬೃಂದಾವನ ಬಿಟ್ಟು ನಾವು ಬೆಂಗಳೂರು ನೋಡುವಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಅಲ್ಲವೇ? ಕಣ್ಣಿನ ಸೌಂದರ್ಯ ಎಷ್ಟೊತ್ತಿರುತ್ತದೆ, ಹೃದಯದಲ್ಲಿರುವ ಭಕ್ತಿಯ ಸೌಂದರ್ಯ ಇರ್ತದೆ. ಈಗ ಎಷ್ಟು ದಿವಸ ನೋಡಿದ್ದರೂ ಹಳೆದಾಗಲ್ಲ. ಅದು ನೋಡಿ, ಆದ್ದರಿಂದ ಸೌಂದರ್ಯವೆಲ್ಲ ಹೃದಯದ್ದೇ, ಪ್ರೇಮದ ಸೌಂದರ್ಯ. ಎಷ್ಟು ದಿವಸ ಆದರೂ ಮನುಷ್ಯ ಹಳೆ ಆಗಲ್ಲ, ಅದೇ ಇರುತ್ತದೆ. ನೀವು ಮನುಷ್ಯನನ್ನೇ ನೋಡುವಕ್ಕೆ ಹೋದರೆ 5 ನಿಮಿಷ ಸಾಕು, ಮತ್ತೊಂದು 5 ನಿಮಿಷಕ್ಕೆ 2 ನಿಮಿಷವೂ ಬೇಡ, 5 ಸೆಕೆಂಡ್ ಸಾಕು. ಒಂದು ಸಲ ನೋಡಿದ್ರೆ ಮತ್ತೊಂದು ಸಲ ನೋಡಬೇಕೆ ಅನ್ಸಲ್ಲ. ಏನಿಲ್ಲ. ಆದ್ದರಿಂದ ಹೃದಯದ ಪ್ರೇಮ ಇದ್ದರೆ ಎಷ್ಟು ಸಲ ನೋಡಿದ್ದರು, ವರ್ಷಗಟ್ಟಲಾದರೂ ಇನ್ನೂ ಹೊಸದೆ ಅದು ಬೇಕು. ಆದ್ದರಿಂದ ಇವರು ಗೋಪಿಕರು ಅದೇ ವನಗಳು, ಅದೇ ಕಾಡು, ಪ್ರತಿ ದಿವಸ ಬರುವುದಿಗೋ ಇಲ್ಲಿ ಕೃಷ್ಣ ತಿರುಗಿದ, ಈ ಯಮುನಾ ನದಿಗೋ, ಇಲ್ಲೇ ಏನದು ಕಾಳಿಂದಿ ಅದೇನು ಸರೋವರದಲ್ಲಿ ಸರ್ಪ ಇತ್ತಲ್ಲ, ಇಲ್ಲಿ ನೃತ್ಯ ಮಾಡಿದ, ಇದನ್ನು ಸ್ನಾನ ಮಾಡಿದ, ಇಲ್ಲೇ ಆಟ ಆಡಿದ. ಅದು ನೋಡುತ್ತಾ ಇದ್ದರೆ ಅವರಿಗೆ ಎಷ್ಟು ಆನಂದ, ಇದು ಭೂಲೋಕವಲ್ಲ ಎಂದು ಅನಿಸಿತು. ಅದೇ ಪರಮಾನಂದದಲ್ಲಿದ್ದಾರೆ. 56 ಸರಿದ್ವನ ಗಿರಿದ್ರೋಣೀರ್ ವೀಕ್ಷನ್ ಕುಸುಮಿತಾನ್. ಹೂಗಳೆಲ್ಲ ಅರಳಿವೆ. ಹೂಗಳು ಅರಳಿದ್ದರೆ ಈ ಹೂಗಳು ನಮ್ಮ ಕಣ್ಣಿಗೆ ಸುಂದರವಾಗಿವೆ ಎಂದಲ್ಲ. ಈ ಹೂಗಳೆಲ್ಲ ಕೃಷ್ಣನ ಮೇಲೆ ಪ್ರೀತಿಯಿಂದ ಕೃಷ್ಣನ ಭಕ್ತಿಯನ್ನೇ ತಮ್ಮ ಹೃದಯದಲ್ಲಿ ಪ್ರಕಟಿಸಿಕೊಂಡು, ಹೀಗೆ ಹೃದಯದಲ್ಲಿಟ್ಕೊಂಡು ಹೀಗೆ ಅದು ಅರಳಿಬಿಟ್ಟಿವೆ. ಹೂಗಳನ್ನೆಲ್ಲ ನೋಡಿದರೆ ಆ ಕೃಷ್ಣನ ಪ್ರೇಮನೇ ಕಂಡು ಬರ್ತಾಯಿದೆ. ಅದು ನೋಡಿದ್ದೇವರಿಗೆ ನೋಡಿ. ಅದು ನೋಡಿದ್ದರೆ ನಿಮಗೆ ಹೂಗಳು ಬಾಡಿ ಹೋದರೂ ಇದು ಬಾಡಲ್ಲ, ಅದು ಬಾಡಿ ಹೋಗ್ತದೆ, ಇದು ಬಾಡಲ್ಲ. ಹಾಗೆ ಅದರಿಂದ ಭಗವಂತನ ಪರಮಪ್ರೇಮಿ ಉದ್ಧವನು ಕೆಲವೊಮ್ಮೆ ಯಮುನಾ ತೀರಕ್ಕೆ ಹೋಗುತ್ತಾನೆ. 6 ತಿಂಗಳು ಏನು ಮಾಡಬೇಕು? ಒಂದು ದಿವಸ ಇಲ್ಲಿಗೆ ಹೋಗ್ತಾನೆ, ಒಂದು ದಿವಸ ಅಲ್ಲಿಗೆ ಹೋಗ್ತಾನೆ, ಒಂದು ದಿವಸ ಇಲ್ಲಿಗೋ ಇಲ್ಲ, ಅದೇ ತಿರುಗುತ್ತಾನೆ ಬೃಂದಾವನವೆಲ್ಲ. ಬೃಂದಾವನ ದರ್ಶನಕ್ಕೆ ಹೋಗಬೇಕಂದ್ರೆ ಹೇಗೆ ಹೋಗಬೇಕು? ಉದ್ಧವನ ಹಾಗೆ ಹೋಗಬೇಕು ಅಲ್ಲ? ಉದ್ಧವನಾಗಿ ಹೋಗಿದ್ದರೆ ಅದು ನಿಜವಾದ ಬೃಂದಾವನ ದರ್ಶನ ಆಗುತ್ತದೆ. ಕಂಸನ ಹಾಗೆ ಹೋದರೆ ಏನು ಪ್ರಯೋಜನವಿಲ್ಲ. ಕಂಸನ ಹಾಗೆ ಹೋಗಬಾರದು, ಉದ್ಧವನ ಹಾಗೆ ಹೋಗಬೇಕು. ಉದ್ಧವನ ಹೋಗಿದ್ದಾಗ ಕೃಷ್ಣ ಇರಲಿಲ್ಲ, ಆದರೆ ಅವರಿಗೆ ಕಂಡು ಬಂದ ಅನುಭವ ಮಾತ್ರ ಆಯಿತು.
ಕೃಷ್ಣನ ಕಣ್ಣಿಗೆ ಕಂಡು ಬರದಿದ್ದರೂ ಹೃದಯಕ್ಕೆ ಕಂಡು ಬಂದ. ಹಾಗೆ ನಾವು ಹೋದರೆ ಕಣ್ಣಿಗೆ ಕಂಡು ಬರಲ್ಲ, ಹೃದಯಕ್ಕೆ ಗೊತ್ತಾಗ್ತಾನೆ. ಉದ್ಧವನಿಗೆ ಹೇಗೆ ಗೊತ್ತಾದನೋ ನಮಗೂ ಹಾಗೆ ಗೊತ್ತಾಗ್ತಾನೆ. ಆದ್ದರಿಂದ ನಂದ ಗೋಕುಲದಲ್ಲಿ ಉದ್ಧವನು ಇರುವಷ್ಟು ದಿನವೂ ಭಗವಾನ್ ಶ್ರೀಕೃಷ್ಣನ ಲೀಲಾ ವಿನೋದದ ಚರ್ಚೆನೂ ಅದಾಯ್ತಲ್ಲ. ಪರಮಪ್ರೇಮಿ ಉದ್ಧವನು ಕೆಲವೊಮ್ಮೆ ಯಮುನಾ ತೀರಕ್ಕೆ ಹೋಗುತ್ತಾನೆ, ಕೆಲವೊಮ್ಮೆ ಬೃಂದಾವನದಲ್ಲಿ ಸಂಚರಿಸುತ್ತಾನೆ, ಕೆಲವೊಮ್ಮೆ ಗೋವರ್ಧನದ ತಪ್ಪಲಿನಲ್ಲಿ ಓಡಾಡುವನು, ಕೆಲವೊಮ್ಮೆ ಬಣ್ಣ ಬಣ್ಣದ ಹೂವುಗಳಿಂದ ಅದೇನದು ಕಂಗೊಳಿಸುವ ವೃಕ್ಷಗಳನ್ನು ನೋಡಿ ಮೈ ಮರೆಯುವನು. ಆಯಾ ಸ್ಥಳಗಳನ್ನು ತೋರಿಸುತ್ತಾ ಇಲ್ಲಿ ಶ್ರೀಕೃಷ್ಣನು ಯಾವ ಲೀಲೆಯನ್ನಾಡಿದನು ಎಂದು ವ್ರಜವಾಸಿಗಳನ್ನು ಕೇಳುತ್ತಾ ಕೃಷ್ಣಂ ಸಂಸಾರಯನ್ ರೇಮೆ ಹರಿದಾಸೋ ವ್ರಜೌಕಸಾಂ. ಹರಿದಾಸ ಯಾರು? ಕೃಷ್ಣದಾಸ. ಉದ್ಧವನೇ ಹರಿದಾಸ. ಇಲ್ಲಿ ಬಂದು ಇಲ್ಲಿ ಏನು ಮಾಡುತ್ತಿದ್ದ ಕೃಷ್ಣ, ಇದೆ ಹೇಳು ಎಂದು ಒಂದೊಂದು ತೋರಿಸಿ ಹೇಳುತ್ತಿದ್ದ. ನೋಡಿ, ಆಯಾ ಸ್ಥಳಗಳಿಂದ ಇಲ್ಲಿ ಕೃಷ್ಣನು ಯಾವ ಲೀಲೆಯನ್ನು ಮಾಡಿದ, ಇಲ್ಲೇನು ಮಾಡಿದ ಒಂದೊಂದು ಕೇಳಿ ಎಲ್ಲ ಜನರಿಂದ ಎಲ್ಲ ಕೇಳಿಸ್ಕೊಂಡ ಎಂದು ವ್ರಜವಾಸಿಗಳಲ್ಲಿ ಕೇಳುತ್ತಾ ಭಗವಂತನ ಲೀಲೆಗಳಲ್ಲಿ ಅವರನ್ನು ತನ್ಮಯಗೊಳಿಸಿ ಬಿಡುತ್ತಿದ್ದನು. ಇದು ಮಾಡುತ್ತಿದ್ದ. ಹರಿದಾಸೋ ಸಂಸ್ಮಾರಯನ್, ಎಲ್ಲರಿಗೆ ಕೃಷ್ಣನನ್ನೇ ಸ್ಮರಣ ಮಾಡುತ್ತಾ ಆನಂದಗೊಳಿಸುತ್ತಿದ್ದ. ಅಷ್ಟೇ. ದೃಷ್ಟ್ವೈವ ಮಾದಿ ಗೋಪೀನಾಂ ಕೃಷ್ಣಾವೇಶಾತ್ಮವಿಕ್ಲವಂ ಉದ್ಧವ ಪರಮ ಪ್ರೀತಸ್ಥಾನಮಸ್ಯನ್ನಿದಂ ಜಗೌ. ಇವನು ಕೃಷ್ಣನ ಕುರಿತು ಕೇಳಿದಾಗ, ಇವರು ಉದ್ಧವನು ಕೇಳುವಾಗ, ಗೋಪಿಕರು ತಾವೇ ಹೇಳುವಾಗ, ಗೋಪಿಕರು ಗೋಪಾಲರು ಎರಡು ಸಮಯದಲ್ಲಿಯೂ ಅವರ ಆನಂದ ಪರವಶನಾಗ್ತಿದ್ದರು. ಅದನ್ನು ನೋಡಿ ಇಷ್ಟು ದಿವಸ ಉದ್ಧವ ನೋಡಿದ. ಒಂದು ದಿವಸ ಮಾತಾಡ್ತಾನೆ. 6 ತಿಂಗಳ ನಂತರನ 5 ತಿಂಗಳ ನಂತರನ ಗೊತ್ತಿಲ್ಲ. 6 ತಿಂಗಳು ನೋಡಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ನೋಡಿ. ಉದ್ಧವನು ವ್ರಜದಲ್ಲಿ ಇರುತ್ತಾ ಗೋಪಿಯರ ಇಂತಹ ಪ್ರೇಮ ವಿಹ್ವಲತೆಯನ್ನು ಹಾಗೂ ಬಹಳಷ್ಟು ಪ್ರೇಮ ಚೇಷ್ಟೆಗಳನ್ನು ನೋಡಿದನು. ಅವರಿಗೆ ಶ್ರೀಕೃಷ್ಣನಲ್ಲಿ ಇರುವ ಈ ಪ್ರಕಾರದ ತನ್ಮಯತೆಯನ್ನು ನೋಡಿ ಅವನು ಪ್ರೇಮಾನಂದದಲ್ಲಿ ಮುಳುಗಿ ಹೋಗಿ ಪ್ರೇಮಮೂರ್ತಿಗಳಾದ ಗೋಪಿಯರನ್ನು ನಮಸ್ಕರಿಸಿ ಈ ಪ್ರಕಾರ ಹಾಡತೊಡಗಿದನು. ಜಗೌ, ಇದು ಉದ್ಧವನ ಹಾಡು. ಏತಾಂತರಂ ತನುಭೃತೋ ಭುವಿ ಗೋಪವಧ್ವೋ ಏತಾಃ ಪರಂ ತನುಭೃತೋ ಭುವಿ ಗೋಪವಧ್ವೋ ಗೋವಿಂದ ಏವ ನಿಖಿಲಾತ್ಮನಿರೂಢಭಾವಾಃ ವಂಚಂತಿ ಯದ್ಭವಭಿಯೋ ಮುನಯೋ ವಯಂಚ ಕಿಂ ಬ್ರಹ್ಮ ಜನ್ಮಭಿರನಂತ ಕಥಾರಸಸ್ಯ. ಇದು ಒಂದು. ಹೀಗೆ 5 ಶ್ಲೋಕಗಳಿವೆ ಅವರು ಹಾಡಿದ್ದು. ಆಹಾ, ಈ ಭೂಮಿಯಲ್ಲಿ ಕೇವಲ ಈ ಗೋಪಿಯರ ಶರೀರ ಧಾರಣೆಯೇ ಸಾರ್ಥಕ್ಯವನ್ನು ಹೊಂದಿದೆ. ಗೋಪಿಕೆಯರು ಇಲ್ಲಿ ಹುಟ್ಟಿದ್ದರಲ್ಲ, ಅವರ ಜನ್ಮವೇ ಧನ್ಯ. ಈ ಭೂಮಂಡಲದಲ್ಲೇ, ಬೃಂದಾವನದಲ್ಲೇ ಅಲ್ಲ, ಇಡೀ ಭೂಮಂಡಲಕ್ಕೆ ಗೋಪಿಕರ ಜನ್ಮವೇ ಧನ್ಯ ಜನ್ಮ. ನೋಡಿ, ಯಾರು ಎಷ್ಟು ನಿರಂತರ ಸ್ವಲ್ಪ ಹೊತ್ತಿರುತ್ತದೆ, ಮಿಕ್ಕದೆಲ್ಲ ವ್ಯವಹಾರದಲ್ಲಿರುತ್ತಾರೆ. ಇವರ ಹಾಗಲ್ಲ, ಕಂಟಿನ್ಯೂಸ್ ನಿರಂತರ 24 ತಾಸು ಭಾವದಲ್ಲೇ ಮುಳುಗೋದು. ಭೂಮಿಯಲ್ಲಿ ಕೇವಲ ಈ ಗೋಪಿಯರ ಶರೀರ ಧಾರಣೆಯೇ ಸಾರ್ಥಕ್ಯವನ್ನು ಹೊಂದಿದೆ. ಏಕೆಂದರೆ ಇವರು ಸರ್ವಾತ್ಮನಾದ ಭಗವಾನ್ ಶ್ರೀಕೃಷ್ಣನ ಪರಮ ಪ್ರೇಮಮಯ ದಿವ್ಯ ಭಾವದಲ್ಲಿ ನೆಲೆಸಿದ್ದಾರೆ. ಸಂಸಾರಕ್ಕೆ ಭಯಪಡುವ ಮುನಿಗಳು ಭಗವಾನ್ ಶ್ರೀಕೃಷ್ಣನ, ಇದು ಏನಪ್ಪ, ಇವನು ಪಂಡಿತನೇನಾ? ಶ್ರೀ ಲಕ್ಷ್ಮಣದಾಸ ಮೇಳನ್ಕರ್, ಕೀರ್ತನಾಚಾರ್ಯ. ನಿಮಗೆಲ್ಲರಿಗೂ ಇಷ್ಟವಾಗ್ತಾ ಇದೆಯಾ? ನನಗೆಲ್ಲ ವ್ಯಾಕರಣ ದೋಷಗಳೇ ಅನಿಸುತ್ತೆ. ಆಯಿತು, ಅವರು ಕನ್ನಡದಲ್ಲಿ ಹಾಗೆ ಇರುತ್ತದೆ, ನನಗೇನು ಗೊತ್ತಿಲ್ಲ. ಭಗವಾನ್ ಶ್ರೀಕೃಷ್ಣನ ಎಂದು ಹೇಳ್ತಾರಾ? ಹಾಗೆ ವಿಭಕ್ತಿ ಏನು ಹೊಂದುತ್ತಾನೇ ಇಲ್ಲ. ಆಯಿತು, ಕನ್ನಡದಲ್ಲಿರ್ಬೋದು, ನಮಗೆ ಗೊತ್ತಿಲ್ಲ. ಪರಮಪ್ರೇಮಮಯ ದಿವ್ಯ ಭಾವದಲ್ಲಿ ನೆಲೆಸಿದ್ದಾರೆ. ಸಂಸಾರಕ್ಕೆ ಭಯಪಡುವ ಮುನಿಗಳು ಹಾಗೂ ಭಕ್ತರಾದ ನಾವು ಇದೇ ಸ್ಥಿತಿಯನ್ನು ಬಯಸುತ್ತೇವೆ. ಸಂಸಾರಕ್ಕೆ ಭಯಪಡುವ ಮುನಿಗಳು ಏನು ಇಷ್ಟಪಡ್ತಾರೆ? ನಿರಂತರ ಭಗವದ್ಭಾವದಲ್ಲಿ ಮುಳುಗಿರುವುದೇ ಇಷ್ಟಪಡ್ತಾರೆ.
ಅಲ್ಲವೇ? ದಿವ್ಯ ಭಾವದಲ್ಲಿ ನೆಲೆಸಿದ್ದ ಹಾಗೂ ಭಕ್ತರಾದ ನಾವು, ದೊಡ್ಡ ದೊಡ್ಡ ಮುನಿಗಳು, ಸಾಮಾನ್ಯ ಭಕ್ತರು, ಉದ್ದವ ನನ್ನಂಥ ಭಕ್ತರು ಏನು ಇಷ್ಟಪಡ್ತೀವಿ ಅಂದರೆ ನಿರಂತರವಾಗಿ ಭಕ್ತಿಯಲ್ಲಿರಬೇಕು ಎಂದು ಇಷ್ಟಪಡ್ತೀವಿ. ಆದರೆ ನಮ್ಮಿಂದ ಆಗಲ್ಲ. ಆ ಭಕ್ತಿ ಸ್ವಲ್ಪ ಹೊತ್ತು ಬರುತ್ತದೆ, ಮತ್ತು ಜಾರಿ ಹೋಗ್ತದೆ, ಮತ್ತು ವ್ಯವಹಾರದಲ್ಲಿರುತ್ತೆ. ಆದರೆ ಗೋಪಿಕರು ನೋಡಿ, ಒಂದು ಕ್ಷಣ ಭಾವದಿಂದ ಜಾರಲ್ಲ. ಕೆಲಸ ಮಾಡುತ್ತಾ ಇದ್ದರೂ ಕೆಲಸ ಕೈಯಂದೇ ನಡೆಯುತ್ತದೆ, ಕೈಯಲ್ಲೇ ಮಾತಾಡುವಾಗ ಬಾಯಿ ಮಾತಾಡ್ತದೆ, ಮನಸ್ಸು ಮಾತ್ರ ಇಲ್ಲಿರಲ್ಲ. ಅದೇ ಭಾವದಲ್ಲಿರುತ್ತಾರೆ. ಬೆಳಗ್ಗೆ ಎದ್ದ ಕ್ಷಣದಿಂದ ಮತ್ತೆ ಮಲಗುವ ಕ್ಷಣವರೆಗೂ ಭಾವದಲ್ಲೇ ಮುಳುಗಿರುತ್ತೆ. ಒಂದು ಕ್ಷಣ ಭಾವದಿಂದ ಜಾರಲ್ಲ ನೋಡಿ. ಅದು ಹೇಳ್ತಾರೆ, ಅಯ್ಯೋ ಜನ್ಮ ಅಂದರೆ ಗೋಪಿಕರದೇ ಜನ್ಮ, ನಾವಿರಬೇಕಂದ್ರೆ ಹಾಗೇ ಇರಬೇಕು. ಅದರಿಂದ ಗೋಪಿಕರನ್ನು ಸ್ಮರಿಸಿಕೊಂಡರೆ ನಮಗಾದರೂ ಸ್ವಲ್ಪ ಬರಲಿ ಎಂದು ಇವರ ಆಸೆ. ಆದ್ದರಿಂದ ಇದು ನೋಡಿ, ಈ ಭೂಮಿಯಲ್ಲಿ ಕೇವಲ ಗೋಪಿಯರ ಶರೀರ ಧಾರಣೆಯೇ ಸಾರ್ಥಕ್ಯವನ್ನು ಹೊಂದಿದೆ. ಏಕೆಂದರೆ ಇವರು ಸರ್ವಾತ್ಮನಾದ ಭಗವಂತನಾದ ಶ್ರೀಕೃಷ್ಣನ ಪರಮ ಪ್ರೇಮೆಯ ದಿವ್ಯ ಭಾವದಲ್ಲಿ ನೆಲೆಸಿದ್ದಾರೆ. ಆ ಭಾವದಲ್ಲೇ, ಭಾವ ಅಂದರೆ ಪ್ರೇಮ ಭಾವದಲ್ಲೇ ನಿಂತಿದ್ದಾರೆ. ಸಂಸಾರಕ್ಕೆ ಭಯಪಡುವ ಮುನಿಗಳು, ಭಕ್ತರಾಗುವ ನಾವು ಇದೇ ಸ್ಥಿತಿಯನ್ನು ಬಯಸುತ್ತೇವೆ. ಈ ಗೋಪಿಕರ ಹಾಗೆ ನಮ್ಮ ಮನಸ್ಥಿತಿ ಇದ್ದರೆ ಎಷ್ಟು ಚೆನ್ನಾಗುತ್ತಿತ್ತು ಎಂದು ನಮ್ಮ ಆಸೆ. ಆದರೆ ನಮಗೆ ಆ ಭಾವ ಬರಲ್ಲ. ಬಂದರೆ ಸ್ವಲ್ಪ ಹೊತ್ತಿರುತ್ತದೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಜಪ ಮಾಡ್ಕೊಳ್ತಾರೆ, ಪೂಜಾ ಆರತಿ ಮಾಡ್ತಾರೆ. ಎಷ್ಟೊತ್ತು? ಸ್ವಲ್ಪ ಹೊತ್ತು, ಅರ್ಧ ಗಂಟೆ. ನಂತರ ಇಡೀ ದಿವಸ ಇರುತ್ತದೆ, ಎಲ್ಲೆಲ್ಲ ಜಾರಿ ಹೋಗುತ್ತದೆ. ಮತ್ತೆ ಲೌಕಿಕ ಕೆಲಸ ಮಾಡ್ತಾರೆ, ಮತ್ತೆ ಸಂಧೆಗೂ ಸ್ವಲ್ಪ ಹೊತ್ತು ಮಾಡ್ತಾರೆ. ಇವರಿಗೆ ಕಂಟಿನ್ಯೂಸ್ಲಿ 24 ತಾಸು, ಒಂದು ನಿಮಿಷ ಜಾರಲ್ಲ. ಅದು ಗೋಪಿಕರ ಸ್ಥಿತಿ. ಆದರೆ ಅಂತಹ ಅನುಪಮವಾದ ಮತ್ತು ರೂಢಮೂಲವಾದ ಪ್ರೇಮವು ಭಗವಂತನಲ್ಲಿ ನಮಗಿನ್ನೂ ಉಂಟಾಗಿಲ್ಲ. ಅದು ನೋಡು, ಇವನು ಹೇಳ್ತಾನೆ, ಏತಾ ಪರಂ ತನುಭೃತೋ ಭುವಿ ಗೋಪವದ್ವೋ ಗೋವಿಂದ ಏವ ನಿಖಿಲಾತ್ಮನಿರೂಢ ಭಾವಾ ವಂಚಂತಿ ಯದ್ಭವಭಿಯೋ ಮುನಯೋ ವಯಂಚ. ಮುನಿಗಳು ಇಂಥದ್ದು ಬಯಸುತ್ತಾರೆ, ನಾವು ಇಷ್ಟಪಡ್ತೀವಿ, ಇಂಥದ್ದು ಭಾವ ನಮಗೆ ಬೇಕೆಂದು. ಆದರೆ ಕಿಂ ಬ್ರಹ್ಮ ಜನ್ಮಭಿರನಂತ ಕಥಾರಸಸ್ಯ. ಅನಂತರ ಕಥಾರಸವನ್ನು ನಿರಂತರವಾಗಿ ಪಾನ ಮಾಡುವ ಪ್ರೇಮಿ ಭಕ್ತರಿಗೆ ಬ್ರಾಹ್ಮಣರ ಜನ್ಮದಿಂದಾಗಲಿ ಬ್ರಹ್ಮನ ಜನ್ಮದಿಂದಾಗಲಿ ಏನಾಗಬೇಕಾಗಿದೆ ಅಂದರೆ, ಜನ್ಮ ಕರ್ಮಕ್ಕೆ ಸಾಧನ. ಬ್ರಾಹ್ಮಣ ಜನ್ಮ ಪಡ್ಕೊಂಡರೆ ಕೆಲವು ಯಜ್ಞ, ಯಾಗ, ವೇದಾಧ್ಯಯನ, ಪೂಜಾ ಅಂಥದ್ದು ಮಾಡಬಹುದು. ಅದು ಮಾಡಿದ್ದರೂ ಈ ತರಹ ಭಕ್ತಿ ಇಲ್ಲದಿದ್ದರೆ ಏನು ಪ್ರಯೋಜನ? ಈ ಭಕ್ತಿ ಇಲ್ಲದಿದ್ದರೆ ಬ್ರಾಹ್ಮಣ ಜನ್ಮ ಇಲ್ಲದಿದ್ದರೂ ಏನು ವ್ಯತ್ಯಾಸ? ಅವ್ರು ನೋಡಿದರು. ಬ್ರಾಹ್ಮಣ ಜನ್ಮವೇನು, ಬ್ರಹ್ಮದೇವನ ಜನ್ಮವೇನು? ಅವ್ರು ಹೇಳ್ತಾ ಇದ್ದಾರೆ. ಬ್ರಹ್ಮದೇವನ ಜನ್ಮ ಪಡ್ಕೊಂಡರು ಅಂದರೆ ವೈಕುಂಠಕ್ಕೆ ಹೋಗಿ ಅಲ್ಲಿಯೂ ಲೋಕ ವ್ಯವಹಾರ. ಬ್ರಹ್ಮದೇವನೇನು ಮಾಡಬೇಕು? ಸೃಷ್ಟಿ ಕಾರ್ಯ ಮಾಡುತ್ತಾ ಇರಬೇಕು. ಸೃಷ್ಟಿ ಕಾರ್ಯ ಮಾಡುತ್ತಾ ಇದ್ದು ಭಗವಂತನನ್ನೇ ಮರೆತು ಹೋದರೆ, ಭಗವಂತನ ಭಕ್ತಿ ಭಾವವನ್ನು ಮರೆತು ಹೋಗುವುದಾದರೆ ಆ ಬ್ರಹ್ಮದೇವನ ಜನ್ಮ ಏಕೆ? ವೈಕುಂಠದ ಜನ್ಮ ಏಕೆ? ಅಥವಾ ಭೂಲೋಕದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಜನ್ಮ ಎಂದು ಬ್ರಾಹ್ಮಣ ಜನ್ಮವಾಗಿದ್ದರೂ ಅವರು ಯಜ್ಞ ಮಾಡಿದರೆ ಭಗವದ್ಭಕ್ತಿ ಇರುತ್ತದೆ. ನಿಮಗೇನು ಅನಿಸುತ್ತದೆ? ಯಜ್ಞ ಮಾಡಿದ್ದಾರ? ಮಾಡಲಿಲ್ಲ. ಒಂದು ಸಲ ಮಾಡಿ ನೋಡಿ. ಒಂದು ಸಲ ಮಾಡಿದ್ದರೆ, ಅಯ್ಯೋ ನಾವು ಬ್ರಾಹ್ಮಣರೇ ಯಜ್ಞ ಮಾಡ್ತಾರೆ, ಅವರೇ ವೇದಾಧ್ಯಯನ ಹೇಳ್ತಾರೆ, ನಮಗೆ ಯಜ್ಞ ಮಾಡಿ ಏನಪ್ಪ ನೀವು ಅಡುಗೆ ಮಾಡಿದ್ದೀಯಾ ಒಂದು ಸಲ? ಮಾಡು, ಗೊತ್ತಾಗ್ತದೆ. ಈ ಕಾಲದ ಅಡುಗೆ ಅಲ್ಲ, ಈ ಕಾಲದಷ್ಟೋ ಇರುತ್ತೆ, ನಿಮಗೇನಾಗಲ್ಲ. ಆ ಪೂರ್ವ ಕಾಲದ ಅಡುಗೆ ಮಾಡಿದ್ದರೆ ಯಜ್ಞ ಮಾಡುವುದರಲ್ಲಿ ಏನಿದೆಯೋ ಕಣ್ಣು ಏನಾಗುತ್ತದೆ? ಆ ಹೊಗೆ. ಯಜ್ಞ ಬೇಡ, ಭಗವಂತನ ಏನು ಬೇಡ, ಪೂಜೆ ಬೇಡ, ಏನು ಬೇಡ, ಸುಮ್ಮನೆ ಕೂತಿದ್ದು ಒಳ್ಳೆಯದು ಅನಿಸುತ್ತದೆ ಅಲ್ಲವೇ? ಯಜ್ಞ ಮಾಡಿದರೆ ಸಂಜೆ ಅದು ಇದೆಲ್ಲ ಸುಡ್ತಾ ಇರ್ತದೆ, ಉರಿಯುತ್ತದೆ ಏನು ಹೇಳ್ತಾರೆ? ಅದು ಅಲ್ಲಿ ಇದ್ದರೆ, ನಾನು ಹೇಳಿದ್ದೀನಿ, ಅದು ಪೂರ್ಣಾಹುತಿ ಎಂದು ಹೇಳ್ತಾರೆ. ಪೂರ್ಣಾಹುತಿ ಕೊನೆಗೆ ಪೂರ್ಣಾಹುತಿ ಎಲ್ಲರೂ ನೋಡಲಿಕ್ಕೆ ಬರುತ್ತೆ. ಹೌದು, ದೂರದಿಂದ ಇರುವವರಿಗೆ ಚೆನ್ನಾಗಿರುತ್ತೆ ನೋಡುವಕ್ಕೆ, ಅಲ್ಲಿ ನಿಂತಿರುವವ್ರಿಗೆ ಗತಿ ಏನಾಗುತ್ತದೆ ನೋಡು. ಪೂರ್ಣಾಹುತಿ ಆ ಯಜ್ಞ ಮಾಡುವಾಗ ಕೆಲವೊಮ್ಮೆ ನಾನು ಅದು ಹೋದರೆ ನನ್ನನ್ನು, ಅಯ್ಯೋ ಸ್ವಾಮೀಜಿ ಬಂದಿದ್ದೆ, ಸ್ವಾಮೀಜಿ ನೀವೇ ಮಾಡಿ ಅಂತ ಹೇಳ್ತಾರೆ. ನಾನು ಎಷ್ಟೋ ಸಲ ಮಾಡಿದ್ದೀನಿ, ಸಾಕಾಯಿತು, ನೀವೇ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಸ್ವಾಮೀಜಿ ನೀವು ಮಾಡಿ ಅಂತ. ಬೇಡಪ್ಪ, ನಾನು ತುಂಬ ಅನುಭವಿಸಿರಿ, ಇದೆಲ್ಲ ಸುಟ್ಟು ಹೋಗಿ 2 ದಿವಸ 3 ದಿವಸ ಇದೆಲ್ಲ ಬರ್ನಿಂಗ್ ನೋವು ಆಗ್ತಾನೆ ಇರುತ್ತದೆ. ಅಯ್ಯೋ ಬೇಡಪ್ಪ. ಅದು ಹೊಗೆ ಪಕ್ಕಕ್ಕೆ ಕೂತಿದ್ದರೆ ಸ್ವಾಮೀಜಿ ಎಂದು ಭಕ್ತಿಯಿಂದ ಪಕ್ಕಕ್ಕೆ ಕೂರಿಸ್ತಾರೆ. ಏಕೆ? ಹೊಗೆ ಎಲ್ಲ ನಿಮ್ಮ ಮುಖ ಮೇಲೇ ಬೀಳಲಿ. ದೂರವಾಗಿರುವವರೇ ಒಳ್ಳೆಯದು ಭಕ್ತರನ್ನು. ಜನರಿಗೆ ಅಯ್ಯೋ ನಾವು ದೂರವಾಗಿ ಕೂತಿರೋದು ಏಕೆ? ಬ್ರಾಹ್ಮಣರೇ ಹತ್ತಿ ಕೂತಿರ್ತಾರೆ.
ಒಂದು ದಿವಸ ನೀವು ಅಡುಗೆ ಮಾಡು, ಆ ಹಳೆಗಾಲದ ಅಡುಗೆ ಗೊತ್ತಾಗ್ತದೆ. ಇನ್ನೊಂದು ಸಲ ಯಜ್ಞ ಬೇಕಾ, ಗೋಪಿಕರ ಭಕ್ತಿ ಬೇಕಾ, ಯಾವುದು ಇಷ್ಟವಾಗಿದೆ ನೋಡು. ಗೋಪಿಕರ ಭಕ್ತಿಯಲ್ಲಿ ಹೊಗೆ ಇಲ್ಲ, ಸುಡುವುದಿಲ್ಲ, ಏನಿಲ್ಲ, ಮನಸ್ಸು ಆನಂದವಾಗ್ತದೆ. ನಿಮಗೆ ಈ ಭಕ್ತಿ ಬೇಕಾ, ಯಜ್ಞ ಬೇಕಾ ಹೇಳಿ. ಜನರಿಗೆ ಏನೋ ಯಜ್ಞ ಅಂದರೆ ಏನೋ ಇಷ್ಟ ಆಯಿತು, ಯಜ್ಞ ಮಾಡಿ ನೋಡ್ತೀನಿ. ಅಂದರೆ ಕರ್ಮದಲ್ಲಿ ಶಾರೀರಿಕ ಆಯಾಸ, ಕಣ್ಣುಗಳಿಗೆ, ಶರೀರಕ್ಕೆ ಸ್ನಾನ ಮಾಡು, ಅದು ಎಷ್ಟು ಕಷ್ಟವಾಗ್ತದಪ್ಪ. ಆ ಸ್ನಾನ ಮಾಡುವುದು, ಕರ್ಮ ಮಾಡು, ಯಜ್ಞ ಮಾಡು, ಪೂಜೆ ಮಾಡು, ಅದರ ತುಂಬ ಆಯಾಸ ಇರುತ್ತದೆ. ಭಕ್ತಿಯಲ್ಲಿ ಯಾವ ಆಯಾಸವಿಲ್ಲ, ಹೃದಯಕ್ಕೆ ಆನಂದವೇ ಆನಂದವಾಗಿರುತ್ತದೆ. ಅವರು ಏನು ಮಡಿಗಿಡಿ ಏನಿಲ್ಲ. ಮಡಿ ಉಟ್ಕೊಳ್ಳಬೇಕಾ ಭಕ್ತಿಗೆ? ಕೃಷ್ಣನನ್ನು ಸ್ಮರಣ ಮಾಡುವುದಕ್ಕೆ ಮಡಿ ಉಟ್ಕೊಳ್ಳಬೇಕಾ? ಉಪವಾಸ ಮಾಡಬೇಕಾ? ಏನು ಎಲ್ಲ ಕೆಲಸ ಮಾಡ್ತಾರೆ, ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ, ಕೃಷ್ಣನ ಸ್ಮರಣ ನಡೆಯುತ್ತದೆ. ಅದಕ್ಕೋಸ್ಕರ ಇವರು ಹೇಳ್ತಾರೆ, ಬ್ರಾಹ್ಮಣ ಜನ್ಮ ಪಡ್ಕೊಂಡರೂ ಆ ಯಜ್ಞ, ಯಾಗ, ಹೊಗೆ, ಅಥವಾ ಬ್ರಹ್ಮದೇವನ ಜನ್ಮ ಪಡ್ಕೊಂಡು ಬ್ರಹ್ಮಲೋಕದಲ್ಲಿದ್ದರೂ ಏನು ಪ್ರಯೋಜನ? ಅದಕ್ಕಿಂತ ಆನಂದವಾದ ಅನುಭವ ನೋಡಿ ಗೋಪಿಕರಿಗೆ. ಅಬ್ಬಾ, ಈ ಗೋಪಿಕರಾಗಿ ಹುಟ್ಟುವುದೇ ನಮಗೆ ಹೆಚ್ಚಿನ ಆನಂದ, ಹೆಚ್ಚಿನ ಇಷ್ಟ. ಅದು ನೋಡಿ, ವಂಚಂತಿ ಯದ್ಭವಭಿಯೋ ಮುನಯೋ, ಮುನಿಗಳು ಎಲ್ಲಿರುತ್ತಾರೆ? ಚಳಿ, ಭಯಂಕರ ಚಳಿ ಇರುವ ಹಿಮಾಲಯದಲ್ಲಿ ಆ ಗಂಗಾ ನೀರಿನಲ್ಲಿ ಸ್ನಾನ ಮಾಡಿ ಅಲ್ಲಿ ಕೂತಿರ್ತಾರೆ. ಅಬ್ಬಾ, ಗಂಗಾ ನೀರು ಇಲ್ಲಿಂದ ಚೆನ್ನಾಗಿ ನೋಡಲಿಕ್ಕೆ ಚೆನ್ನಾಗಿರ್ತದೆ, ಹೋಗಿ ಸ್ನಾನ ಮಾಡಿ ಗೊತ್ತಾಗ್ತದೆ. ಒಂದು ದಿವಸ ಗಂಗಾ ನದಿ ಮುಟ್ಟಿದ್ದರೆ ಅಮ್ಮೋ, ಗಂಗಾ ಸ್ಮರಣನೇ ಒಳ್ಳೆಯದೇ ಹೊರತು ದರ್ಶನ ಒಳ್ಳೆಯದೇ, ಸ್ಮರಣ ಒಳ್ಳೆಯದೇ. ದರ್ಶನ ಸ್ಮರಣ ಎರಡು ಬಿಟ್ಟು ಸ್ನಾನ ಮಾತ್ರ ಭಯಂಕರ ಅಲ್ಲವೇ? ಯಾವಾಗ ಒಂದು ಸಲ ಹೋಗ್ತಾರೆ ಯಾತ್ರಕ್ಕೆ, ಉತ್ಸಾಹದಿಂದ ಮಾಡ್ತಾರೆ. ಅಲ್ಲೇ ಇದ್ದುಕೊಂಡು ಡೈಲಿ ಮಾಡಿ ನೋಡ್ತೀನಿ. ಅಮ್ಮ, ಅಲ್ಲೇ ದಡದಲ್ಲಿ ವರ್ಷಗಟ್ಟಲೆ ಆಯ್ತಿದ್ದು ಗಂಗಾ ನೋಡಿದ್ರೆ ನಮಗೆ ಹೆದರಿಕೆ ಆಗ್ತದೆ. ಅಯ್ಯೋ ಬಾಬಾ, ಗಂಗಾ ಅಂದರೆ ಭಯಂಕರ. ಅಲ್ಲೇ ದಡದಲ್ಲಿ ನಾವು ಅಲ್ಲಿರುವಾಗ ಜನರು ಬರುತ್ತಿದ್ದರು. ಅವ್ರು ಬಂದು, ಅಯ್ಯೋ ಗುರುಗಳೇ, ನೀವು ಎಷ್ಟು ಅದೃಷ್ಟವಂತರು, ಗಂಗಾ ದಡದಲ್ಲೇ ಇದ್ದೀರಿ, ನೀವು ಬಾ, ಎಷ್ಟು ಪುಣ್ಯಾತ್ಮರು ನೀವು ಒಂದು ಸಲ ಸ್ನಾನ ಮಾಡಿ ಬರ್ತಾರೆ. ನೀವು ಪ್ರತಿ ದಿವಸ ಮಾಡ್ತೀರಾ ಗಂಗಾ ಸ್ನಾನ ಅಂತ ಹೇಳ್ತಾರೆ. ಅಯ್ಯೋ ಎಷ್ಟು ಪುಣ್ಯಾತ್ಮರು ನೀವು, ಪ್ರತಿ ದಿವಸ. ನಾವು ಪ್ರತಿ ದಿವಸ ಏನು ಮಾಡಲ್ಲ. ಮಾಡಲ್ಲವಾನಿ ಬೇಜಾರು. ನಾನು ಹೇಳಿದ್ದೀನಿ ಮಾಡಲ್ಲ, ನೀವು ಪ್ರತಿ ದಿವಸ ನಿಮಗೇನು ದೊಡ್ಡದು ಅನಿಸುತ್ತಾ ಇದೆಯಾ? ಪ್ರತಿ ದಿವಸ ಅಗ್ನಿಹೋತ್ರ ಮಾಡಿದವರು ಬ್ರಾಹ್ಮಣ ನೋಡಿದ್ರೆ, ಅಯ್ಯೋ ನಮ್ಮನ್ನು ಅಗ್ನಿಹೋತ್ರ ಮಾಡೋಕ್ಕೆ ಬಿಡಲ್ಲ, ಅಯ್ಯೋ ನಮಗೆ ವೇದ ಓದಕ್ಕೆ ಮಾಡಪ್ಪ, ಒಂದು ದಿವಸ ಅವರನ್ನೇ ಕೂರಿಸು, ನಾವೇ ದೂರವಾಗಿರ್ತೀವಿ, ನೀವೇ ಮಾಡಿ ಅಗ್ನಿಹೋತ್ರ. ಪೂರ್ಣಾಹುತಿ ಮಾಡು ಸಾಕು, ಒಂದೇ ಪೂರ್ಣಾಹುತಿ. ಆ ತುಪ್ಪ ಹಾಕು, ದೂರ ಮಾತ್ರ ಹೋಗಬೇಡ, ಇಲ್ಲೇ ಹತ್ತಿರ ಕೈ ಇಟ್ಕೊಂಡು ಹಾಕು, ಅಲ್ಲವೇ? ಕೈಯೆಲ್ಲ ನಿಮಗೆ ಬೆನ್ನು ಉರಿಯುತ್ತದೆ. ಅಷ್ಟು ಹಾಕು ನೋಡ್ತೀನಿ ಒಂದು ಸಲ. ಇನ್ನೊಂದು ಸಲ ಹೇಳಲ್ಲ, ಬ್ರಾಹ್ಮಣ ನೀವೇ ಯಜ್ಞ ಮಾಡಿ ನಾವು ದೂರದಿಂದ ನೋಡ್ತೀವಿ ಸಾಕು, ನಮಗೆ ಕೊನೆಗೆ ಪ್ರಸಾದ ಕೊಡು ಎಂದು ಹೇಳ್ತಾರೆ, ಅಲ್ಲವೇ? ಮಾಡು ಒಂದು ಸಲ, ಗೊತ್ತಾಗ್ತದೆ. ಹಾಗೆ ಜನರು ದೂರದಿಂದ ಇರುವವರು ನಮಗಿಲ್ಲ ಎಂದೇ ಹೇಳ್ತಾರೆ. ಮಾಡ್ಕೊ ನೋಡಿ, ಗೊತ್ತಾಗ್ತದೆ. ಆದ್ದರಿಂದ ಗಂಗಾ ಸ್ಮರಣ ಚೆನ್ನಾಗಿದೆ. ಈ ಕಾಲದಲ್ಲಿ ಸೆಲ್ಫೋನ್ನಲ್ಲಿ, ಟಿ ವಿಯಲ್ಲಿ ಕಂಡು ಬರ್ತದಲ್ಲ, ನೋಡಲಿಕ್ಕೆ ಸುಂದರವಾಗಿದೆ. ಅಲ್ಲಿ ಹೋಗಿ ಸ್ನಾನ ಮಾಡು, ಗೊತ್ತಾಗ್ತದೆ. ಗಂಗಾ ಸ್ನಾನ ಅವರು ಹೇಳ್ತಾರೆ ಪ್ರತಿ ದಿವಸ. ಈಗ ನಾವೇನು ಹೇಳುತ್ತಿದ್ದೀವಿ, ನಮ್ಮನ್ನು ಕೇಳ್ತಾ ಇದ್ದೀರಿ, ಪ್ರತಿ ದಿವಸ ಮಾಡ್ತೀರಾ ಪುಣ್ಯಾತ್ಮರೇ ಎಂದು. ನೀವೇ ಇಲ್ಲಿದ್ದು ಮಾಡಿ ಎಂದು ಹೇಳಿದೆ. ಒಂದು ವರ್ಷ ಇಲ್ಲಿದ್ದು ಮಾಡು ನೋಡ್ತೀನಿ. ಹೌದು, ಬಾ, ಅದೃಷ್ಟ ಇಲ್ಲಿದ್ದರೆ ಹೌದು, ಅದೃಷ್ಟ ಗೊತ್ತಾಗ್ತದೆ. ಎಲ್ಲಿರು ದೂರದಲ್ಲಿರುವಾಗ ಒಂದು ದಿವಸ ಬರ್ತಾರೆ, 2 ದಿವಸ ಮಾಡ್ತಾರೆ, ಹೋಗ್ತಾರೆ. ನೀವೇನು ತೀರ್ಥಯಾತ್ರಿಗಳು, ನಾವು ಇಲ್ಲೇ ಇರಬೇಕು, ಪ್ರತಿ ದಿವಸ ಹೇಗೆ ಮಾಡುವುದು? ಈಗ ತೋರಿಸಿದೆ, ಒಂದು ಸ್ವಾಮೀಜಿ ಇದ್ದಾನೆ, ಒಬ್ಬ ಕೇರಳ ಸ್ವಾಮೀಜಿ ಇದ್ದರು ಅಲ್ಲಿ. ಅವರ ಹೆಸರು ಹೇಳಲ್ಲ. ಅವರು ಹಾಗೆಯೇ ಪ್ರತಿ ದಿವಸ ಮಾಡುತ್ತಿದ್ದ, ವರ್ಷಗಟ್ಟಲೆ ಮಾಡಿದ. ಕೊನೆಗೇನಾಯಿತು? ಅವರಿನ್ನೂ ಯುವಕರೇ ಕೋಲು ಹಿಡ್ಕೊಂಡು ನಡೆಯಬೇಕಾಯಿತು. ಇಲ್ಲಿ ನೋವು, ಕೈ ಇದಕ್ಕಾಗಲ್ಲ, ಇದಕ್ಕಾಗಲ್ಲ. ಯಾಕೆ? ಪ್ರತಿ ದಿವಸ ಗಂಗಾ ಸ್ನಾನ ಮಾಡಿದರೆ ಏನಾಗುತ್ತದೆ? ಇಲ್ಲಿ ಏನಾಗಬೇಕು ಗತಿ? ತುಂಬ ಚಳಿ, ಭಯಂಕರ ಚಳಿ. ಅದಕ್ಕಾಗಿ ಅವ್ರು ಬಂದಿರುವವರಿಗೆಲ್ಲ ಹೇಳ್ತಾ ಇದ್ದೀರಿ, ಪ್ರತಿ ದಿವಸ ಮಾಡಬೇಡಿ, ಈಗ ನನ್ನ ಗತಿ ಹೀಗಾಯಿತು, ಮಾಡಬೇಡಿ. ಬಂದಿರುವವರಿಗೆ ನಮಗೆಲ್ಲರಿಗೆ ಹೇಳುತ್ತಿದ್ದು, ತೀರ್ಥಯಾತ್ರಿಕರಿಗೆ ಹೇಳಲ್ಲ. ಅವರು 1 ದಿವಸ 2 ದಿವಸ ಮಾಡ್ಕೊಳ್ತಾರೆ, ಹೋಗ್ತಾರೆ. ನಾವು ಅಲ್ಲೇ ಇರುವವರಿಗೆ ಬೇಡ ಹೇಳ್ತಾರೆ. ಅಂದರೆ ತಪಸ್ಸು, ಮುನಿಗಳು ಹೇಳ್ತಾ ಇದ್ದೀನಲ್ಲ, ಅಬ್ಬಾ, ಮುನಿಗಳು ಹಿಮಾಲಯದಲ್ಲಿರುತ್ತಾರೆ. ಎಷ್ಟು ನೀವು 1 ದಿವಸ ತೀರ್ಥಯಾತ್ರೆ ಮಾಡೋಕ್ಕೆ ಹೋಗ್ತೀರಿ. ನಾವಲ್ಲಿರುವಾಗ ಬರುತ್ತಿದ್ದರು. ಅಬ್ಬಾ, ಮಹಾರಾಜ ಅಪ್ತೋ ಪ್ರಕೃತಿಗೆ ಗೋಧುಮೆ ದಿಲ್ಲಿಯಿಂದ ಬರುತ್ತಿದ್ದರು. ಬಂದು ಹೇಳುತ್ತಾರೆ, ಅಬ್ಬಾ, ಉತ್ತರ ಕಾಶಿಯಲ್ಲಿ ನಾನಿದ್ದೆ. ಬಾ ಮಹಾರಾಜ ಅಪ್ತೋ ಪ್ರಕೃತಿಗೆ, ಉತ್ತರ ಕಾಶಿಯಲ್ಲಿ ಇಷ್ಟೇ ಇದೆ, ಸಣ್ಣದು ಕಣಿವೆ ಹೇಳ್ತಾರ, ಇದು ದೊಡ್ಡ ಬೆಟ್ಟ, ಇದರಲ್ಲಿ ಗಂಗಾ ಹರಿಯುವುದು, ಪಕ್ಕಕ್ಕಿಷ್ಟೇ ಜಾಗ, ಇಲ್ಲಿ ಒಂದು ಕೆಲವು ಆಶ್ರಮಗಳು. ಅಲ್ಲಿದ್ದಾಗ ಬಂದು ನೋಡಿ, ಇಲ್ಲಿ ನೋಡಿದರೆ ಕಣ್ಣು ತೆಗೆದರೆ ಕಣ್ಣಿನ ದೃಷ್ಟಿ ಎಷ್ಟು ಹೋಗುತ್ತದೋ ಅಷ್ಟು ಎತ್ತರ ಬೆಟ್ಟ.
ಇಲ್ಲಿ ಅಷ್ಟು ಬೆಟ್ಟ, ಎಲ್ಲಿ ನೋಡಿದರೂ ಬೆಟ್ಟ, ಅದ್ಭುತವಾದ ನೋಡ್ತಾ ಇದ್ದರೆ ಆನಂದವಾಗ್ತದೆ. ಅದು ನೋಡಿ ಅಪ್ಪ ಎಷ್ಟು ಪುಣ್ಯಾತ್ಮರು, ಎಷ್ಟು ಅದೃಷ್ಟ ಮಹಾರಾಜ್ ಎಂದು ಹೇಳುತ್ತೇನೆ. ನಮ್ಮ ಒಬ್ಬ ಸೀನಿಯರ್ ಸ್ವಾಮೀಜಿ ಇದ್ದ, ಅವ್ರು ಹೇಳ್ದ, ಯಹ ರಹೋ ಕುಚ್ ದಿನ ರಹಕ್ಕೆ ದೇಕೋ ಪತಾ ಚಲ್ತಾ ಇಲ್ಲಿದ್ದು ಗೊತ್ತಾಗ್ತದೆ, ಇಲ್ಲಿರು ಒಂದು ದಿವಸ ಇಲ್ಲಿ ಬಂದು ನೀವು ನೋಡಿದ್ದೀವಿ ಚೆನ್ನಾಗಿದೆ, ಇಲ್ಲೇ ಇರು ಗೊತ್ತಾಗ್ತದೆ ನಿಮಗೆ, ಇಲ್ಲೇ ಇರು ಕೆಲವು ದಿವಸ ಆಗಿ. ಅವ್ರು ಹೇಳ್ತಾರೆ, ಹೌದೌದು ಗುರುಗಳೇ ಇರಬೇಕನ್ನಿಸುತ್ತಾ ಇದೆ. ಅಯ್ಯೋ ರಾಮಯ್ಯವ್ರಿಗೆ ಅರ್ಥವಾಗ್ತಾ ಇಲ್ಲ. ಆಯ್ತು ಅಷ್ಟೇ, ಹೋಗಲ್ಲ, 2 ದಿವಸ ಇದ್ದು ಹೋಗ್ತಾರೆ. ಎಷ್ಟು ಚೆನ್ನಾಗಿ. ಮುನಿಗಳು ಹಿಮಾಲಯದಲ್ಲಿದ್ದು ಎಷ್ಟು ಭಯಂಕರ ಜೀವನ, ಭಯಂಕರ ಚಳಿ, ಭಯಂಕರ ಕಷ್ಟ. ಅಷ್ಟು ತಪಸ್ಸು ಮಾಡಬೇಕು ಭಗವಂತನ ಸ್ಮರಣ ಧ್ಯಾನ ಜಪಕ್ಕೋಸ್ಕರ. ನಮ್ಮಂಥ ಭಕ್ತರು ತುಂಬ ಸೇವಾ ಮಾಡ್ತಾ ಇದ್ದೀವಿ. ಸೇವೆ ಮಾಡುವುದು ಕಷ್ಟ, ಸೇವೆ ಮಾಡುವುದು ಸುಲಭವ? ಅದು ಬೇಕು ಇದು ಬೇಕು ಸಮಯಕ್ಕೆ ತಗೊಂಡು ಬಾ ಅಂದರೆ ಕಷ್ಟ, ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ, ಎಷ್ಟು ಕಷ್ಟ ಆಗ್ತದೆ. ಆದರೆ ಇದೆಲ್ಲ ಬಿಟ್ಟು ಸೇವಾ ಇಲ್ಲ, ತಪಸ್ಸು ಇಲ್ಲ. ಗೋಪಿಕರು ನೋಡಿ ಎಲ್ಲಿದ್ದರೋ ಯಾವುದು ಮಾಡುತ್ತಿದ್ದರೋ ಕೆಲಸ ಯಾವುದೇ ಆಗಲಿ ಹೃದಯದಿಂದ ಮಾತ್ರ ಕೃಷ್ಣನಲ್ಲೇ ಮುಳುಗಿದ್ದಾರೆ. ಅದೇ ಎಲ್ಲಕ್ಕಿಂತ ಹೆಚ್ಚಿನದು. ಹೃದಯದ ಭಕ್ತಿಭಾವ ಹೆಚ್ಚಿಂತ ನೋಡಿ. ಪೂರ್ವಕಾಲದವರು ಎಲ್ಲರಿಗೆ ಬ್ರಾಹ್ಮಣರು ಕ್ಷತ್ರಿಯರು ಅವರಿಗೆ ಮಾತ್ರ ತಪಸ್ಸುಗಳು ಯಜ್ಞಯಾಗಾದಿಗಳು ಪೂಜೆಗಳು ಮಡಿ ಆಚಾರ ಅವರಿಗಿಟ್ಟರು. ಮಿಕ್ಕ ಜನರಿಗೇನು ಹೇಳಿದ್ದರು, ನೀವು ಸ್ವಲ್ಪ ಸೇವಾ ಮಾಡ್ಕೋ, ನೀವು ಭಕ್ತಿಯಿಂದ ಮಾಡ್ಕೋ, ಭಾವನೆ ಸಾಕು. ಇವರೇನು ಹೇಳ್ತಾರೆ ಗೊತ್ತಾ, ಆಧುನಿಕರೆಲ್ಲ ಇಂಗ್ಲೀಷ್ ಮೀಡಿಯಮ್ ಓದಿ ಮೆಕಾಲೆ ಶಾಲೆಯಲ್ಲಿ ಓದಿ ಇದು ನೋಡು ನಮ್ಗೆ ಅನ್ಯಾಯ ಮಾಡಿದ್ದಾರೆ ನೋಡಿ, ಅವರು ಯಜ್ಞ ಮಾಡ್ತಾರಂತೆ ನಾವು ಮಾಡಬಾರ್ದಂತೆ, ನೋಡು ನಮಗೆ ಅನ್ಯಾಯ ನಮಗೆ ಅನ್ಯಾಯ ನಮಗೆ ಅನ್ಯಾಯ. ಅಯ್ಯೋ ರಾಮ, ಆಯ್ತು ಇನ್ನು ಮೇಲೆ ನೀವೇ ಯಜ್ಞ ಮಾಡು, ಬೆಳಗಿನಿಂದ ರಾತ್ರಿವರೆಗೂ ಅಗ್ನಿ ಹತ್ತಿರನೇ ಕುಳಿತುಕೋ, ಪೂರ್ಣಾಹುತೇ ಮಾಡು ಅಲ್ಲವೇ. ಯಾರ್ಯಾರಿಗೆ ಪೂರ್ಣಾಹುತಿ ಬೇಕೋ ನಿಮ್ಮನ್ನೇ ಕರೆಯುತ್ತೀವಿ, ನೀವು ಪೂರ್ಣಾಹುತಿ ಮಾಡು, ಬೇರೆ ಮಾಡಬೇಡ. ಪ್ರತಿ ದಿವಸ ಒಂದು 20-30 ಪೂರ್ಣಾಹುತಿಗಳೇ ಮಾಡು. ನಾವು ಮಾತ್ರ ದೂರವಾಗಿರ್ತೀವಿ, ಒಳ್ಳೆಯದಲ್ಲವೇ, ನಮ್ಗೆ ಆಗತ್ತೆ ಆದರೆ ತಪ್ಪುತ್ತದೆ, ನಿಮಗೆ ಒಳ್ಳೆಯದಾಗ್ತದೆ ಮಾಡು ಅಲ್ಲವೇ. ಈಗ ಒಂದು ಸಲ ಹೇಳ್ಕೊಟ್ರೆ ಮತ್ತೆ ಬಿಡಬಾರದು, ಇಡೀ ಜೀವನ ಮಾಡಬೇಕು. ಮಾಡ್ತೀಯಾ? ಒಳ್ಳೆಯದು ಹೇಳಿದ್ದರೆ ಜನರ ಬುದ್ಧಿ ನೋಡು ಹೇಗಿದೆ, ಏನು ಮಾತಾಡ್ತಾ ಇದ್ದಾರೆ ನೋಡಿ, ಅದು ಪದ್ಧತಿಯ. ಜನರಿಗೆ ನಮ್ಮ ಶಾಸ್ತ್ರಕಾರರು ನಮ್ಮ ಋಷಿಗಳು ಬರೆದಿರುವ ಗ್ರಂಥಗಳು ಯಾರಿಗೆ ಯಾವ ಧರ್ಮ, ಸ್ತ್ರೀಯರಿಗೆ ಈ ಧರ್ಮ, ಇವರಿಗೆ ಈ ಧರ್ಮ, ಇವರಿಗೆ ಈ ಧರ್ಮ ಹೇಳಿಕೊಟ್ಟಿದ್ದು ಇವರಿಗೆ ಕೆಟ್ಟದ್ದು ಅನಿಸುತ್ತಾ ಇದೆ, ಅನ್ಯಾಯ ಅನಿಸುತ್ತಾ ಇದೆ. ಋಷಿಗಳೆಲ್ಲ ಸ್ವಾರ್ಥಪರರು ಅನಿಸುತ್ತಾ ಇದೆ, ಇವರು ಮಾತ್ರ ನಿಸ್ವಾರ್ಥಪರರಂತೆ. ನಾವು ಯಜ್ಞ ಮಾಡ್ತೀವಿ, ನಾವು ವೇದ ಓದ್ತೀವಿ. ನೀವು ಮುನಿಗಳಾಗಿರಿ, ಎಲ್ಲಿ ಹಿಮಾಲಯದಲ್ಲೇ ಹೋಗಿ ಮುನಿಗಳಾಗಿ ತಪಸ್ಸು ಮಾಡಿ, ಗಂಗಾ ಸ್ನಾನ ಮಾಡಿ ದಡದಲ್ಲಿ ಕೂತ್ಕೊಂಡು ಅಲ್ಲವೇ ಈಗ ಜಪ ಮಾಡಿ, ಜಪ ಧ್ಯಾನ ಅಲ್ಲೇ ಮಾಡಿ. ಏಕೆ? ಅದೆಲ್ಲ ಋಷಿಗಳೆಲ್ಲ ಪರಮ ಸ್ವಾರ್ಥಪರರಂತೆ, ದುಷ್ಟರಂತೆ, ದುರಹಂಕಾರಿಗಳಂತೆ. ಈ ಕಾಲದ ಜನರಿದ್ದಾರೆ ನೋಡಿ, ಮಹಾ ಉದಾರವಂತರಂತೆ, ಎಲ್ಲರೂ ಸಜ್ಜನರು ಭಕ್ತಿಪರಾಯಣರಂತೆ, ಎಲ್ಲರಿಗೂ ಸಮಾನತೆ ಕೊಡ್ತಾರಂತೆ. ಚೆನ್ನಾಗಿದೆ. ಏನೋ ನಾನು ಬಯ್ಯಬಾರದು, ಸಾರಿ, ನಾನು ಬಯ್ಯಬಾರದು ಅಂದ್ಕೊಳ್ತಾ ಇದ್ದೇನೆ ಕೆಲವು ದಿವಸದಿಂದ. ಆಯಿತು, ಇನ್ನೊಂದು ಸಲ ಬಯ್ಯಲ್ಲ, ಬಿಡ್ತೀನಿ, ಸುಮ್ಮನೆ ಓದ್ತೀನಿ ನಾನು. ಆದ್ದರಿಂದ ಈ ಭೂಮಿಯಲ್ಲಿ ಕೇವಲ ಈ ಗೋಪಿಯರ ಶರೀರ ಧಾರಣೆಯೇ ಸಾರ್ಥಕ್ಯವನ್ನು ಹೊಂದಿದೆ. ಏಕೆಂದರೆ ಇವರು ಸರ್ವಾತ್ಮನಾದ ಭಗವಾನ್ ಶ್ರೀಕೃಷ್ಣನ ಪರಮ ಪ್ರೇಮಮಯ ದಿವ್ಯ ಭಾವೆಯಲ್ಲಿ ನೆಲೆಸಿದ್ದಾರೆ. ಸಂಸಾರಕ್ಕೆ ಭಯಪಡುವ ಮುನಿಗಳು, ನಮ್ಮಂಥ ಸೇವಾಪರಾಯಣರಾದ ಭಕ್ತರಿಗೆ ಈ ಸ್ಥಿತಿ ಇದ್ದರೆ ಎಷ್ಟು ಚೆನ್ನಾಗುತ್ತಿತ್ತು ಎಂದು ನಾವು ಬಯಸುತ್ತೇವೆ. ಆದರೆ ನಮಗೆ ಆ ಸ್ಥಿತಿ ಬರುತ್ತಾ ಇಲ್ಲ. ಗೋಪಿಕರಿಗೆ ನೋಡಿ ಕೇವಲ ಪ್ರೇಮದಿಂದಲೇ ಆ ಸ್ಥಿತಿ ಬಂತು. ನೋಡಿ, ಕೃಷ್ಣನನ್ನು ನೋಡಿದ್ದಾರೆ ಅಷ್ಟೇ. ಕೃಷ್ಣ ಹೋಗ್ತಾನೆ ಹಸುಗಳನ್ನು ಮೇಯಿಸುವುದಕ್ಕೆ, ಮತ್ತೆ ಬರ್ತಾನೆ, ಬೇಣು ಬಾರಿಸ್ತಾನೆ, ಕಿವಿಯಿಂದ ಕೇಳುವುದು, ಕಣ್ಣಿನಿಂದ ನೋಡುವುದು, ತಾವು ಇರುವ ಕಡೆಯೇ ಪ್ರೇಮದಿಂದ ನೋಡುವುದು, ಅಷ್ಟೇ. ಇದೇ ಸಾಧನ. ಈ ಸಾಧನ ಚೆನ್ನಾಗಿಲ್ಲವಾ? ಬೆಂಕಿ ಹತ್ತಿರ ಕುಳಿತುಕೊಂಡು ಒಲ್ಲ ಮೈಯೆಲ್ಲ ಸುಡಿಸ್ಕೊಳ್ಳುವುದೇ ಚೆನ್ನಾಗಿದೆ ಸಾಧನ. ಇದು ಚೆನ್ನಾಗಿಲ್ಲ ಅಂತೆ, ಪ್ರೇಮ ಚೆನ್ನಾಗಿಲ್ಲ. ಪ್ರೇಮದಿಂದ ಅನ್ಯಾಯ ಮಾಡಿದ್ದಾರೆ ಹೆಂಗಸಿಗೆ. ನೀವು ಯಜ್ಞ ಮಾಡಬಾರದು, ಪೂಜೆ ಮಾಡಬಾರದು, ನೀವೆಲ್ಲ ಏನೋ ಮನೆಯಲ್ಲೇ ಸೇವೆ ಮಾಡಬೇಕು, ಏನೋ ನಾಮಸ್ಮರಣ ಮಾಡ್ಕೋ, ಭಜನೆ ಮಾಡ್ಕೋ ಎಂದು ಹೇಳಿದ್ದಾರೆ. ನಮಗೆ ಯಜ್ಞ ಮಾಡುವಕ್ಕೆ ಬಿಟ್ಟಿಲ್ಲ, ನಾವು ಯಜ್ಞ ಮಾಡ್ತೀವಿ. ಆಯ್ತಪ್ಪ, ಇನ್ನು ಮೇಲೆ ಏನು ಮಾಡಬೇಕು? ಎಲ್ಲರಿಗೆ ಹೆಂಗಸರಿಗೆ ಯಜ್ಞವೇ ಮಾಡುವುದು ಬಿಡಬೇಕು. ಯಾವಾಗ ನಮ್ಮ ಋಷಿಗಳು ಸ್ವಾರ್ಥಪರರು ಎಂದು ಹೇಳಿದ್ದರೋ ಅವರನ್ನೇನು ಹೇಳಬೇಕು? ಅವರೇ ನೋಡ್ಕೊಳ್ಳೋದು, ನಾನೇ ಹೇಳಲ್ಲ. ಓಕೆ.
ವನಚರ್ಯರು ಇಲ್ಲಿ ನೋಡಿ, ಕ್ವೇಮಾಸ್ತ್ರಿಯೋ ವನಚರ್ಯರ್ ವ್ಯಭಿಚಾರ ದುಷ್ಟಾ ಕೃಷ್ಣೇ ಕ್ವಚ ಈಶ ಪರಮಾತ್ಮ ನಿರೂಢ ಭಾವಾ ನನ್ವೀಶ್ವರೋನು ಭಜತೋ ವಿದುಷೋಪಿ ಸಾಕ್ಷಾತ್ ಶ್ರೇಯಸ್ತನೋತ್ಯಗದರಾಜ ಯುವೋಪಯುಕ್ತ. ನೋಡಿ, ಈ ಕಾಡು ಜನರು, ಈ ಹೆಂಗಸರು ನೋಡಿ, ಇವರೇನು ಬ್ರಾಹ್ಮಣರ, ವೇದ ಪಂಡಿತರ, ಯಜ್ಞಯಾಗಗಳು ಮಾಡ್ತಾರೆ. ಕಾಡು ಜನರು, ಹಳ್ಳಿ ಜನರು, ಜಾನಪದರು, ಆಚಾರ ಗೊತ್ತಿಲ್ಲ, ಮಡಿ ಗೊತ್ತಿಲ್ಲ, ಜ್ಞಾನಹೀನರು, ಯಾವ ಶಾಸ್ತ್ರ ಪಾಂಡಿತ್ಯ ಇಲ್ಲ, ಜಾತಿಯಿಂದ ಹೀನರು, ಗೊಲ್ಲತೆಯರು, ಗೊಲ್ಲ ಜಾತಿಯರು. ಇಲ್ಲಿ ಪರಮಾತ್ಮನಾದ ಶ್ರೀಕೃಷ್ಣನಲ್ಲಿ ಅವರಿಗಿರುವ ಗಾಢವಾದ ಪ್ರೇಮ ಭಾವವೆಲ್ಲಿ? ಆದರೂ ನೋಡಿ ಅವರ ಪ್ರೇಮ ಭಾವ, ಅವರ ಭಕ್ತಿ ನೋಡಿ. ಆಹಾ ಧನ್ಯರು. ಆದರೂ ಹೃದಯದ ಭಕ್ತಿ ನೋಡಿ. ಪೂಜಾ ಯಜ್ಞ ಮಡಿ ಆಚಾರ ಏನಿಲ್ಲದಿದ್ದರೂ ಹೃದಯವು ಮಾತ್ರ ದೊಡ್ಡದು. ಅಮೃತವನ್ನು ತಿಳಿಯದೇ ಕುಡಿದರು ಅದು ಅಮರನನ್ನಾಗಿಸುವಂತೆ, ಇದು ಅಮೃತ ಎಂದು ಗೊತ್ತಿಲ್ಲದಿದ್ದರೂ ಕುಡಿದರೂ ಮನುಷ್ಯನನ್ನು ಅಮರ ಮಾಡುತ್ತದೆ. ಹಾಗೆ ಗೋಪಿಯರಿಗೆ ಇದು ಶಾಸ್ತ್ರದಲ್ಲಿದೆಯೋ ಏನೂ ಗೊತ್ತಿಲ್ಲ, ಶ್ರೀಕೃಷ್ಣನ ಮೇಲೆ ಪ್ರೇಮ ಮಾಡಿಕೊಂಡ್ರೆ ಸಾಕು. ಅದೇ ಪ್ರೇಮ ಅವರಿಗೆ ವೈಕುಂಠಕ್ಕಷ್ಟೊತ್ತಿಯೋ ವೈಕುಂಠವನ್ನು ಉಂಟು ಮಾಡುವಂಥ ಸಾಧನೆ ಆಗಿಬಿಟ್ಟಿತು. ಯಜ್ಞಯಾಗಗಳಿಗಿಂತ ದೊಡ್ಡ ಸಾಧನೆ ಆಯಿತು ನೋಡಿ. ಪ್ರೇಮ ಸಾಧನ ಯಜ್ಞಯಾಗಗಳಿಗಿಂತ, ಪೂಜೆಗಳಿಗಿಂತ, ಜಪಕ್ಕಿಂತ. ಜನರು ಹೇಳ್ತಾರೆ, ನಾವು ಯಜ್ಞ ಮಾಡ್ತೀವಿ, ನಾವು ಪೂಜೆ ಮಾಡ್ತೀವಿ, ನಾವು ಓಂಕಾರ. ಅದರಲ್ಲಿ ಏನಿಲ್ಲಪ್ಪ, ನೀವು ಭಕ್ತಿ ಇಟ್ಕೋ, ಅದೇ ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಅಲ್ಲ. ನಾವು ಅದೇ ಮಾಡ್ತೀವಿ, ನೀವು ಮಾಡಿದ್ದೇ ನಾವು ಮಾಡಬೇಕು ಅಲ್ಲ. ನಮಗೆ ಸಮಾನತೆ ಬೇಕು. ಏನು ಸಮಾನತೆ ಬೇಕು? ಹೆಂಗಸರು ಪ್ಯಾಂಟ್ ಶರ್ಟ್ ಇಟ್ಕೊಂಡು ನಾವು ಪ್ಯಾಂಟ್ ಶರ್ಟ್ ಇಟ್ಕೊಳ್ತೀವಿ, ಅವರು ಕೂದಲನ್ನು ಕತ್ತರಿಸ್ಕೊಂಡು ನಾವು ಕೂದಲನ್ನೇ ಕತ್ತರಿಸ್ಕೊಳ್ಬೇಕು ಅಲ್ಲವೇ. ಅವರು ಬೊಟ್ಟು ಉಟ್ಕೊಳ್ಳಲ್ಲ, ನಾವು ಬೊಟ್ಟು ಇಟ್ಕೊಳ್ಳಲ್ಲ ಅಲ್ಲವೇ. ಅವರು ಇದಕ್ಕೇನು ಹೇಳ್ತಾರೆ? ಬಳ. ಅವರು ಹಾಕ್ಕೊಳ್ಳಲ್ಲ, ನಾವು ಹಾಕಲ್ಲ ಅಲ್ಲ. ಅವ್ರು ಏನು ಮಾಡ್ತಾರೆ? ಯಾಕಂದರೆ ನಮ್ಮನ್ನು ಅನ್ಯಾಯ ಮಾಡಿಬಿಟ್ಟರು. ನಮಗೆ ಹೆಂಗಸಿಗೆ ನಮಗೇನು ಬಳ ಹಾಕಿಸಿಬಿಟ್ಟರು, ನಮಗೆ ತಿಳಕ ಹಚ್ಚಿಸಿಬಿಟ್ಟರು, ನಮಗೆ ಕೂದಲು ಬೆಳೆಸ್ಕೊಂಡು ಎಂದು ಹೇಳಿದ್ದರು, ನಮಗೆ ಸೀರೆ ಉಟ್ಕೊ ಎಂದು ಹೇಳಿದ್ರು. ಅಲ್ಲ, ನಾವು ಸೀರೆ ಉಟ್ಕೊಳ್ಳಲ್ಲ, ನಾವು ಪ್ಯಾಂಟ್ ಶರ್ಟೇ ಉಟ್ಕೊಳ್ತೀವಿ, ಜೀನ್ ಪ್ಯಾಂಟೇ ಉಟ್ಕೊಳ್ತೀವಿ. ಚೆನ್ನಾಗಿದೆ. ಏಕೆ? ಸಮಾನತೆ. ನಮಗೆ ಅನ್ಯಾಯ ಮಾಡಿದ್ದಾರೆ. 1 ದಿವಸ ಅಲ್ಲ, 2 ದಿವಸ ಅಲ್ಲ, 5000 ವರ್ಷ ನಮಗೆ ಅನ್ಯಾಯ ಮಾಡಿದ್ದಾರೆ. ಏನು ನ್ಯಾಯ? ಒಂದು ಜೀನ್ ಪ್ಯಾಂಟ್ ಹಾಕಿಸಿದರೆ ನ್ಯಾಯವಾಯಿತಂತೆ ಅಲ್ಲವೇ. ಕೂದಲು ಕತ್ತರಿಸಿಕೊಂಡ್ರೆ ನ್ಯಾಯವಾಯಿತಂತೆ. ನ್ಯಾಯ ಎಷ್ಟು ಸುಲಭ ಅಲ್ಲವೇ? ನ್ಯಾಯ ಮಾಡುವುದಂದರೆ ಈ ಕಾಲದಲ್ಲಿ ತುಂಬ ಸುಲಭ. ಜೀನ್ ಪ್ಯಾಂಟ್ ಕೊಡು, ಕೂದಲು ಕತ್ತರಿಸ್ಬಿಡು ಅಷ್ಟೇ, ಈ ಬಲ ತೆಗೆದುಬಿಡು ಅಷ್ಟೇ, ನ್ಯಾಯವಾಗಿ ಬಿಟ್ಟಿದ್ದು. ನ್ಯಾಯವೇ ನ್ಯಾಯ ಅಲ್ಲ. ಆದ್ದರಿಂದ ಅವ್ರು ಏನು ಹೇಳ್ತಾರೆ ನೋಡಿ, ಇವರು ಗೋಪಿಕರೇ ಧನ್ಯರು. ನಾವು ಇಷ್ಟು ಯಜ್ಞಗಳು ಪೂಜೆಗಳು ಇದು ಮಾಡಿದ್ದರೂ ಇವರಿಗಿರುವಷ್ಟು ಆನಂದ, ಇವರಿನಲ್ಲಿರುವಷ್ಟು ಪ್ರೇಮ ನಮಗಿಲ್ಲ. ಇವರ ಹಾಗೆ ನಾವಿರಬೇಕು. ಆದ್ದರಿಂದ ದಯಾಮಯನಾದ ಭಗವಂತನು ತನ್ನನ್ನೇ ಅನನ್ಯ ಶರಣರಾಗಿ ಭಗವಂತನಿಗೆ ಅನನ್ಯ ಪ್ರೇಮದಿಂದ ಭಜಿಸುವ ಮೂಢ ಜನರಿಗೂ ಶ್ರೇಯಸ್ಸನ್ನುಂಟು ಮಾಡುವವನು. ಅದರಿಂದ ಭಗವಂತನ ಸ್ವಭಾವ ಇವರಿಗೆ ಗೊತ್ತಿರುವಷ್ಟು ಗೋಪಿಕರಿಗೆ, ಯಾರು ಯಜ್ಞ ಪೂಜೆ ಮಾಡುವವರು, ವೇದವನ್ನು ಹೇಳುವವರಿಗೆ ಗೊತ್ತಿಲ್ಲ. ಗೋಪಿಕರ ಹೃದಯಕ್ಕೆ ಎಷ್ಟು ಗೊತ್ತೋ ಭಗವಂತನ ಸ್ವಭಾವ. ಏನು ಮಾಡಿದ್ದರೆ ಭಗವಂತನು ತಮ್ಮವನಾಗುತ್ತಾನೆ ಎಂಬುದು ಗೋಪಿಕರಿಗೆ ಗೊತ್ತು. ಅವರು ಯಾವ ಶಾಸ್ತ್ರ ಓದಿದ್ದಾರೋ ಅವರ ಹೃದಯವೇ ಶಾಸ್ತ್ರ, ಅವರ ಪ್ರೇಮವೇ ಶಾಸ್ತ್ರ. ಅದಕ್ಕಿಂತ ದೊಡ್ಡ ಶಾಸ್ತ್ರ ಬೇಕಾ? ಎಲ್ಲ ಶಾಸ್ತ್ರಗಳಿಗಿಂತ ದೊಡ್ಡದು ಹೃದಯದ ಪ್ರೇಮ ನೋಡಿ. ಗೋಪಿಕರು ಎಷ್ಟು ಧನ್ಯರು ನೋಡಿ. ಗೋಪಿಕರನ್ನು ನೋಡಿ ನಾವು ಶಾಸ್ತ್ರ ಬರ್ಕೊಳ್ಳಬೇಕಾಗ್ತಾಯಿದೆ ಅಲ್ಲ. ನಾವು ಶಾಸ್ತ್ರ ಓದಬೇಕಾಗಿಲ್ಲ, ಗೋಪಿಕರಿಗೆ ಶಾಸ್ತ್ರ ಹೇಳಿಕೊಟ್ಟಿಲ್ಲ ಎಂದು. ಶಾಸ್ತ್ರ ಹೇಳಿಕೊಡುವುದೇಕೆ? ಅವರನ್ನು ನೋಡೇ ಶಾಸ್ತ್ರ ಬರ್ಕೋ. ಅಗ್ನಿ ಶಾಸ್ತ್ರ ಬರೀ ಏಕೆ? ಶಾಸ್ತ್ರ ಓದಬೇಕಾ? ಅದು ನೋಡು, ಉದ್ಧವ ಹೇಳ್ತಾನೆ, ಇವರನ್ನೇ ನೋಡಿ ಶಾಸ್ತ್ರ ಬರೆಯಬೇಕು. ಅಂಥದ್ದು ಇವರು ಶಾಸ್ತ್ರ ಕಲಿಯಲಿಲ್ಲ ಅಂದರೆ ಏಕೆ? ಇವರಿಗೆ ಶಾಸ್ತ್ರವೇಕೆ? ಶಾಸ್ತ್ರಕ್ಕಿಂತ ಹೆಚ್ಚಿನವರೇ ಗೋಪಿಕರಾಗಿಬಿಟ್ಟರು. ಆದ್ದರಿಂದ ಎಲ್ಲಿ ನಿಸ್ವಾರ್ಥವಾದ ನಿರ್ಮಲವಾದ ಪ್ರೇಮ ಇರುತ್ತದೋ ಅದಕ್ಕಿಂತ ಹೆಚ್ಚಿನದೇನು? ನಮ್ಮನ್ನು ಬೆಂಕಿ ಹತ್ತಿರ ಕೂರಿಸಿ ನಮಗೆ ಇದೆಲ್ಲ ಮೈ ಎಲ್ಲ ಸುಡಿಸಬೇಕಿತ್ತು ಅಲ್ಲವೇ? ಅಡುಗೆ ಮಾಡುವಾಗಲೂ ಇಷ್ಟೇ ಆಗಲ್ಲ, ಯಾಕಂದರೆ ಅಡುಗೆ ಸ್ವಲ್ಪ ದೂರದಿಂದಲೂ ಮಾಡಬಹುದು, ಸ್ವಲ್ಪ ಹೊತ್ತು ಮಾಡ್ತೀವಿ. ಇದೇನು ನಿರಂತರವಾಗಿರಬೇಕು, ಅದೆಲ್ಲ ಸುಡುತ್ತಾ ಹೊಗೆ ಮುಖ ಮೇಲೇ ಬೀಳಬೇಕು ಅಲ್ಲ.
ಆಧುನಿಕ ಸ್ಟವ್ ಇರುತ್ತದೆ ನೋಡಿ, ಅದೇನು ಗ್ಯಾಸ್ ಸ್ಟವ್. ಗ್ಯಾಸ್ ಸ್ಟವ್ನಲ್ಲಿ ಹೊಗೆ ಉಂಟಾಗ್ತದಾ? ಅಲ್ಲ. ಗ್ಯಾಸ್ ಸ್ಟವ್ನಲ್ಲಿ ಅಡುಗೆ ಮಾಡ್ಬೋದು, ಆದರೆ ನೀವು ಗ್ಯಾಸ್ ಸ್ಟವ್ನಲ್ಲಿ ಯಜ್ಞ ಮಾಡೋಕ್ಕಾಗ್ತದೆ? ಆಗಲ್ಲ. ಯಜ್ಞ ಮಾಡೋಕ್ಕಾಗಲ್ಲ. ಎಲ್ಲಿ ಹೊಗೆ ಬರಲೇಬೇಕು. ಯಜ್ಞ ಮಾಡಬೇಕಂದ್ರೆ ಅದೇನು ಹಾಡ್ತಾರೆ, ಮರ ಗಿಡಗಳು ಹಾಕಬೇಕು, ಸಮಿಧಗಳು ಹಾಕಬೇಕು. ಆದ್ದರಿಂದ ಹೊಗೆ ಬಂದೇ ಬಿಡುತ್ತದೆ. ಏಕೆಂದರೆ ನೀವು ಹೊಗೆ ಬರದಂತೆ ಯಜ್ಞ ಮಾಡೋಣ ಅಂದರೆ ಆಗಲ್ಲ ಅಲ್ಲವೇ? ಆದ್ದರಿಂದ ಹೊಗೆ ಬರಲೇಬೇಕು. ಕಣ್ಣನ್ನು ನೀರು ಸೋರುತ್ತದೆ, ಕಣ್ಣೆಲ್ಲ ಉರಿಯುತ್ತದೆ, ಭಯಂಕರವಾಗ್ತದೆ. ಆದ್ದರಿಂದ ಕಣ್ಣು ಉರಿಯುತ್ತಾ ಇರುವಾಗ, ಮೈಯೆಲ್ಲ ಸುಡುತ್ತಾ ಇರುವಾಗ ಎಷ್ಟು ಭಕ್ತಿಭಾವ ಬರುತ್ತದೆ ನಿಮಗೆ ಹೇಳಿ? ಭಕ್ತಿಭಾವ ಎಷ್ಟಿರುತ್ತದೆ? ಅಬ್ಬಾ ಅಬ್ಬಾ ಹಬ್ಬ ಅಂತೇಳಿ ಇರ್ತದೆ, ಭಕ್ತಿಭಾವ ಬರುತ್ತದೆ. ಭಗವಂತ ನಾಮಸ್ಮರಣ ಆಗ್ತದೆ, ಹಬ್ಬ ಸ್ಮರಣ ಆಗ್ತದೆ ಹೇಳಿ ಅಲ್ಲ? ಕೈ ಕಾಲು ಹೀಗೆ 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 ಮಾಡ್ತಾನೆ ಇರ್ತದೆ, ಹೀಗೆ ಮಾಡ್ತಾನೆ ಇರುತ್ತೆ ಅಲ್ಲ? ಎಷ್ಟು ಭಕ್ತಿಭಾವ ಬರುತ್ತದೆ. ನಮಗೇಕೆ ಯಜ್ಞ ಮಾಡೋಕ್ಕೆ ಬಿಟ್ಟಿಲ್ಲ, ನಮಗೆ ಅನ್ಯಾಯ ಇಷ್ಟೇ. ಈಗಲ್ವ ನಮಗೆ ಅನ್ಯಾಯ? ಅಯ್ಯೋ ರಾಮ, ನೋಡಿ. ಅದರಿಂದ ನೋಡಿ, ಎಷ್ಟು ಧನ್ಯರು ಇವರು ನೋಡಿ. ಇವರಿಗೆ ಶಾಸ್ತ್ರಜ್ಞಾನವಿಲ್ಲ, ಕಾಡು ಜನರು, ಹಳ್ಳಿ ಜನರು, ಜಾನಪದರು. ಆದರೆ ಅವರಿಗೆ ಮಡಿ ಆಚಾರ ಏನೂ ಗೊತ್ತಿಲ್ಲ, ಯಾವ ನಕ್ಷತ್ರ ಪಂಚಾಂಗ ನೋಡೋಕ್ಕೆ ಗೊತ್ತಿಲ್ಲ. ಆದರೆ ಅವ್ರ ಭಕ್ತಿ ನೋಡು, ನಿರಂತರ ಬೆಳಗ್ಗೆ ಎದ್ದ ಕ್ಷಣದಿಂದ ಮಲ್ಕೊಂಡುವವರೆಗೂ ಕೃಷ್ಣಮಯವಾಗೇ ನಿಂತಿದ್ದಾರೆ. ಇಂಥವರಿಗೋಸ್ಕರ ಸಾಕ್ಷಾತ್ತು ಕೃಷ್ಣ ಬಂದು ಇಲ್ಲಿ ಜನ್ಮ ಪಡ್ಕೊಂಡು ಈ ಗೋಪಿಕರ ಜೊತೆಗೆ 14 ವರ್ಷ ಇದ್ದ. ಎಲ್ಲಿಯಾದರೂ ಇದ್ದನ? ಯಾವ ಕೆಲಸ ಇಲ್ಲ. ಇವರ ಜೊತೆಗೆ ಇರುವುದೇ ಕೃಷ್ಣನ ಕೆಲಸ. ಅವರ ಅವತಾರ ಪಡ್ಕೊಂಡು ಮಥುರದಲ್ಲಿ ಹುಟ್ಟಿದ, ದೇವಕಿ ವಸುದೇವರಿಗೆ ಹುಟ್ಟಿದ, ಆದರೂ ಬಿಟ್ಟು ಇಲ್ಲಿಗೆ ಬಂದಿದ್ದ. ಏಕೆ? ಕೇವಲ ಗೋಪಿಕರಿಗೋಸ್ಕರ. ಗೋಪಿಕರಲ್ಲಿ ಏನು ನೋಡಿ ಬಂದ? ಅವರಿಗೆ ಯಜ್ಞ ಬರುತ್ತದ? ಮಂತ್ರ ಬರುತ್ತದೆ? ಯಜ್ಞ ಬರಲ್ಲ, ಕೈ ಸುಟ್ಕೊಳ್ಳೋಕ್ಕಾಗಲ್ಲ, ಮಂತ್ರ ಹೇಳೋಕ್ಕಾಗಲ್ಲ. ಅದರ ಹೃದಯದ ಪ್ರೇಮ ಅದೊಂದೇ. ಇವರಿಗೆ ಮಡಿ ಇಲ್ಲ, ಆಚಾರವಿಲ್ಲ, ಬೇಡ. ಮಡಿ ಆಚಾರಕ್ಕಿಂತ ಹೆಚ್ಚಿನದಿದೆ ಅವರ ಹೃದಯದಲ್ಲಿ. ಪ್ರೇಮಕ್ಕಿಂತ ಹೆಚ್ಚಿನ ಮಡಿ ಇದೆ, ಪ್ರೇಮಕ್ಕಿಂತ ಹೆಚ್ಚಿನ ಆಚಾರವಿದೆ, ಅದೇ ಹೆಚ್ಚಿನದು. ಅದು ಈ ಉದ್ಧವ ಇಲ್ಲಿ ಬಂದು ಇಷ್ಟೊತ್ತು 6 ತಿಂಗಳಿದ್ದ. ಇವರು ಹೇಳಿದ್ದೆಲ್ಲ ಕೇಳಿದ, ನೋಡಿದ. ಕೊನೆಗೂ ಹೋಗುವ ಮುಂಚೆ ಹೇಳುವ ಮಾತಿದು. ಕೊನೆಗೆ ಹೇಳುವ ಮುಂಚೆ ಗೋಪಿಕರನ್ನು ಪ್ರಶಂಸೆ ಮಾಡಿ ಹೋಗ್ತಾನೆ ಕೃಷ್ಣನ ಹತ್ತಿರಕ್ಕೆ. ಈ ಲಾಸ್ಟ್ 5 ಶ್ಲೋಕಗಳಲ್ಲಿ ಲಾಸ್ಟ್ 6 ತಿಂಗಳು ನೋಡಿ ಅನುಭವದ ಕೊನೆಯ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ. ಸಮಾರಂಭ ಕಾರ್ಯಕ್ರಮ ಮಾಡ್ತಾರೆ ನೋಡಿ, ಕೊನೆಯದು ಫೇರ್ವೆಲ್ ಪಾರ್ಟಿಯಲ್ಲಿ ಗೋಪಿಕರ ಕುರಿತು ಈ ಮಾತುಗಳು ಹೇಳಿ ಉದ್ಧವ ಹೋಗ್ತಾನೆ ಅಲ್ಲವೇ? ಕ್ವೇಮಾಸ್ತ್ರಿಯೋ ವನಚರೀರ್ವ್ಯಭಿಚಾರ ದುಷ್ಟ ಕೃಷ್ಣೇ ಕ್ವಚೈಷ ಪರಮಾತ್ಮನಿರು. ಲೌಕಿಕರು, ಹಳ್ಳಿ ಜನರು ಏನಿಲ್ಲ, ಇವರಿಗೆ ಏನು ಗೊತ್ತಿಲ್ಲ. ಇವರಲ್ಲಿ ಇವರ ಭಕ್ತಿಭಾವ ನೋಡಿ, ಆ ಋಷಿಗಳಿಗೆ, ಯೋಗಿಗಳಿಗೆ ಸಿಗ್ತಾ ಇಲ್ಲ, ಅವರಿಗಿಂತ ಹೆಚ್ಚಿನ ಭಾವ. ಅವರು ಯೋಗಿ ಆಗಬೇಕಂದ್ರೆ ಇನ್ನು ಮೇಲೆ ಗೋಪಿಕರನ್ನು ಸ್ಮರಣ ಮಾಡಿಕೊಂಡೇ ಯೋಗಿಗಳಾಗಬೇಕು. ಗೋಪಿಕ ಸ್ಮರಣ ಮಾಡಿಕೊಂಡೇ ಅವರು ಸಿದ್ಧಪುರುಷರಾಗಬೇಕು. ಏಕೆ? ಗೋಪಿಕರ ಹೃದಯದ ಭಾವ ನೋಡು. ನನ್ವೀಶ್ವರೋ ಅನುಭಜತೋ ವಿದುಷೋಪಿ ಸಾಕ್ಷಾತ್ ಶ್ರೇಯಸ್ತನೋತ್ಯಗದ ರಾಜ ಇವೋಪಯುಕ್ತ. ದೊಡ್ಡ ರಾವಣ ತಪಸ್ಸು ಮಾಡಿದ, ಹಿರಣ್ಯಕಶಿಪು ತಪಸ್ಸು ಮಾಡಿದ. ಕೊನೆಗೆ ಬಂದು ಸ್ವಲ್ಪ ಹೊತ್ತು ಬ್ರಹ್ಮದೇವ ಬಂದು ದರ್ಶನ ಕೊಟ್ಟು ಹೋದ. ಇವರಿಗೆ ಸ್ವಲ್ಪ ಹೊತ್ತಲ್ಲ, 5 ನಿಮಿಷ ಅಲ್ಲ, ಇಲ್ಲೇ ಇದ್ದ 14 ವರ್ಷ ಗೋಪಿಕರ ಜೊತೆಗೆ. ನೋಡಿ, ಯಾರಿಗಾದರೂ ಇಷ್ಟು ದರ್ಶನ ಕೊಟ್ಟರ? ಬರೀ ಇವರು ಏನು ಪೂಜೆ ಮಾಡಿದ್ದಾರೆ? ಏನೂ ಇಲ್ಲ, ಏನು ಪೂಜೆ ಗೀಜೆ ಏನಿಲ್ಲ. ತನ್ನ ಮನೆ ಕೆಲಸ ಮಾಡ್ತಾರೆ, ಗುಡಿಸೋದು, ಅದೇ ಮಾಡೋದು ಅಷ್ಟೇ. ಬರುತ್ತಾ ಇರ್ತಾ ನೋಡೋದು ಅಷ್ಟೇ. ಏನು ಕೆಲಸ ಏನು? ನಾಯಂ ಶ್ರೀಯೊಂಗನಿತ ಅಂತರತೆ ಪ್ರಸಾದ ಸ್ವರ್ಯೋಷಿತಾಂ ನಲಿನ ಗಂಧರುಚಾಂಕುತೋನ್ಯ ರಸೋತ್ಸವಸ್ಯ ಭುಜದಂಡ ಗೃಹೀತ ಕಂಠಲಬ್ಧಾಶಿಷಾಯಂ ವದಗಾತ್ ವ್ರಜವಲ್ಲವೀನಾಂ. ಇನ್ನೂ 3 ಶ್ಲೋಕಗಳಿವೆ. ಟೈಮ್ ಆಯಿತು, ನಾಳೆ ಹೇಳೋಣ. ಉದ್ಧವ ಇನ್ನೂ 3 ಶ್ಲೋಕಗಳು ಹೇಳಿ ಹಿಂಗಷ್ಟೇ ಈಗ ನಮಸ್ಕಾರ ಮಾಡಿ ಬೃಂದಾವನಕ್ಕೆ ಹೋಗ್ತಾನೆ. ಲಾಸ್ಟ್ ಸಮಾರೋಪದಲ್ಲಿ 6 ತಿಂಗಳಿದ್ದು ಏನು ತನ್ನ ಅನುಭವ ಏನು ಕಲಿತುಕೊಂಡ ಆ ಅನುಭವವನ್ನು ಈ ಕೊನೆಯ 5 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದ ಅಷ್ಟೇ ಅಲ್ಲವೇ? ಭಾಗವತ ಕಲಿತಿದ್ದರೆ ಏನು ಗೊತ್ತಾಗ್ತದೆ ಅಂದರೆ ಇದು ಗೊತ್ತಾಗ್ತದೆ. ನಿಮಗೆ ಬೇರೆ ಯಾವ ಶಾಸ್ತ್ರದಲ್ಲಿ ಸಿಗಲ್ಲ. ಅದಕ್ಕೋಸ್ಕರನೇ ಭಾಗವತ ಪ್ರಸ್ಥಾನತ್ರಯ ಹೇಳ್ತಾರಲ್ಲ, ಭಗವದ್ಗೀತಾ, ಬ್ರಹ್ಮಸೂತ್ರ,
ಶಂಕರ ಭಾಷ್ಯ ಉಪನಿಷತ್ತು. ಪ್ರಸ್ಥಾನ ತ್ರಯವಾದರೆ ಭಾಗವತವನ್ನು ಪ್ರಸ್ಥಾನ ಚತುಷ್ಟಯ 4ನೆಯ ಪ್ರಸ್ಥಾನ ಎಂದು ಹೇಳಿದ್ದಾರೆ. 3 ಪ್ರಸ್ಥಾನಗಳಿಗಿಂತ ಶ್ರೇಷ್ಠ ಎಂದು ಹೇಳಿದ್ದರು. 3 ಪ್ರಸ್ಥಾನಗಳ ಸಾರ ಇಲ್ಲಿದೆ. ಶ್ರೀಕೃಷ್ಣ ಇದ್ದಾನೆ, ವೇದವ್ಯಾಸ, ಶುಕ ಮಹರ್ಷಿ, ಅಲ್ಲಿರುವ ಮಹರ್ಷಿಗಳೆಲ್ಲ ಇಲ್ಲಿದ್ದಾರೆ, ಅವರೇ ಹೇಳುತ್ತಾರೆ ಇದೆಲ್ಲ. ಅದರಿಂದ ಪ್ರಸ್ಥಾನತ್ರಯ ಭಾಷ್ಯಗಳ ಸಾರವೆಲ್ಲ ಭಾಗವತದಲ್ಲಿದೆ, ಅದಕ್ಕಿಂತ ಹೆಚ್ಚಿನ ಮಟ್ಟದ್ದಿದೆ. ಅದಕ್ಕೋಸ್ಕರ ಭಾಗವತವನ್ನೇ ದೊಡ್ಡ ದೊಡ್ಡ ಉತ್ತರ ಭಾರತದಲ್ಲಿ ಮಹನೀಯರು ಪೀಠಾಧಿಪತಿಗಳು ಭಾಗವತ ಸಪ್ತಾಹ ಮಾಡುವುದು, ಭಾಗವತನೇ ಓದುವುದು, ಭಾಗವತನೇ ಹೇಳುವುದು. ಓದಿ 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 ನಮ್ಮ ಗುರುಗಳಿಗಂತೂ ಮಹಾದೊಡ್ಡ ಪಂಡಿತರು ಅವರೆಲ್ಲರೂ. ಯಾವುದು ನಮ್ಮ ಗುರುಗಳು ಒಬ್ಬರು ಪೂರಿ ಶಂಕರಾಚಾರ್ಯ ಶಿಷ್ಯರು. ಶಂಕರಾಚಾರ್ಯ ಆಗುವುದಕ್ಕೆ ಸನ್ಯಾಸ ಕೊಟ್ಟರೆ ಅವರು ಬಿಟ್ಟು ಹೋದರು, ಶಂಕರಾಚಾರ್ಯ ಪದವೇ ಬಿಟ್ಟು ಹೋದರು. ಇವರು ಜ್ಯೋತಿರ್ಮಠ ಶಂಕರಾಚಾರ್ಯ ಆಗುವುದಕ್ಕೆ ಸನ್ಯಾಸ ಕೊಟ್ಟರೆ ಅದು ಬಿಟ್ಟು ಬಂದರು ಅಂಥವರು. ಇವರು ಭಾಗವತನೇ ಓದ್ತಾರೆ. ಇಬ್ಬರು ಶಂಕರಾಚಾರ್ಯರೇ. ಪದವಿ ಶಂಕರಾಚಾರ್ಯ ಪದವಿ ಕೊಟ್ಟರು ಬಿಟ್ಟು ಬಂದರು, ಸಾಮಾನ್ಯ ಬಿಡಿ ಸನ್ಯಾಸಿಯಾಗಿ ನಮ್ಮಂತ ಹಾಗೆ ತಿರುಗಿದ್ದಾರೆ. ಇವರು ಭಾಗವತನೇ ಹೇಳೋರು. ಅವರು ಹೇಳ್ತಾರೆ, ಭಾಗವತ ಅಮೃತ ತೃಪ್ತಸ್ಯ, ಭಾಗವತ ಅಮೃತವನ್ನು ಕುಡಿದಾಗ ಮನಸ್ಸಿಗೆ ತೃಪ್ತಿಯಾದರೆ ನೀವು ಯಾವ ಶಾಸ್ತ್ರ ಮೇಲೆ ರುಚಿ ಇರಲ್ಲ. ಭಾಗವತಾಮೃತ ತೃಪ್ತಸ್ಯ ನಾಣ್ಯತ್ರ ಸ್ಯಾದ ರಚಿ ಕ್ವಚಿತ್, ಬೇರೆ ಎಲ್ಲಿಯೂ ಮನಸ್ಸು ಹೋಗುವುದೇ ಇಲ್ಲ. ಇದರಲ್ಲಿರುವಂಥ ಆನಂದ ಅಮೃತ ಎಲ್ಲಿಯೂ ಇಲ್ಲ. ಅದಕ್ಕೋಸ್ಕರ ಇದು ಸಾಕ್ಷಾತ್ ಶ್ರೀಕೃಷ್ಣನ ಮೂರ್ತಿ, ಶ್ರೀಕೃಷ್ಣನ ಪ್ರೇಮವೇ, ಶ್ರೀಕೃಷ್ಣನೇ ಭಾಗವತ ರೂಪದಲ್ಲಿ ಅವತರಿಸಿದ್ದಾನೆ ಎಂದು ಹೇಳ್ತಾರೆ. ಏಕೆ? ಇದಕ್ಕೆ ಅಷ್ಟು ಮಹಿಮೆ ಇದೆ. ವೇದದ ಸಾರ, ವೇದನು ಕಬ್ಬಿನ ಜಲ್ಲ, ಜಲ್ಲನ ಜಲ್ಲಿಯ ಆ ಜಲ್ಲೆ, ಆ ಜಲ್ಲೆದ ರಸ ಹಿಂಡಿದಾಗ ಕಬ್ಬಿನ ಆ ಜಲ್ಲೆ ಚೆನ್ನಾಗಿರುತ್ತೆ, ರಸ ಚೆನ್ನಾಗಿ ಯಾವುದು ಕುಡಿಯುವಾಗ ಅನುಕೂಲವಾಗ್ತದೆ? ಅದರಲ್ಲಿ ಸಿಪ್ಪೆ ಗಿಪ್ಪೆ ಏನೇನಿರುತ್ತದೆ. ಇದು ಭಾಗವತ ರಸ. ಆ ವೇದ ಹೇಗಿರುತ್ತದೆ ಅಂದರೆ ಅದರಲ್ಲಿ ಸ್ವಲ್ಪ ರಸ ಇರುತ್ತದೆ, ಬಟ್ ರಸ ಜೊತೆಗೆ ಏನೋ ಬಾಯಿ ನೀವು ಕಚ್ಚುವಕ್ಕೆ ಹೋದರೆ ಇಲ್ಲಿ ನೋವಾಗುತ್ತದೆ, ಅದು ಕೈಗೆಲ್ಲ ಏನೇನೋ ಸಿಪ್ಪೆ ತುಂಬ ಉಗಿಯಬೇಕಾಗ್ತದೆ ಅಲ್ಲವೇ? ಸ್ವಲ್ಪ ಒಂದು ಚೂರು ರಸ. ಇದು ರಸನೇ ಪಕ್ಕಕ್ಕೆ ಹಿಂಡಿಬಿಟ್ರೆ ಒಂದು ಚೂರು ಸಿಪ್ಪೆ ಇಲ್ಲ. ಹಬ್ಬ, ಅಂಥದ್ದು ಭಾಗವತ. ಭಾಗವತ ಓದ್ಕೊ ಅಂದರೆ ನಾವೇಕೆ ಓದೋದು? ನಾವು ವೇದವೇ ಓದ್ತೀವಿ. ಭಾಗವತ ನಮಗೆ ಓದಿಸುವುದಾ? ಓಹೋ, ನಾವು ಹೆಂಗಸರೆಂದು ನಮ್ಮಿಂದ ಭಾಗವತ ಓದಿಸುವುದಾ? ನಾವು ಶೂದ್ರರೆಂದು ಭಾಗವತ ಕೇಳಿಸುವುದಾ? ನೀವು ಉಪನಿಷತ್ತು ಓದ್ಕೊಳ್ತೀರ, ಅಲ್ಲ ನಮಗೆ ಭಾಗವತ ಬೇಡ, ಇದು ಪಕ್ಕಕ್ಕಿಡು, ನಮಗೆ ವೇದ ಬೇಕು. ಚೆನ್ನಾಗಿದೆ. ಮೂರ್ಖರಿಗೆ ಉಪಕಾರ ಮಾಡಿದ್ದರೂ ಅದು ಅಪಕಾರ ಅನಿಸುತ್ತದೆ. ನಿಮಗೆ ಕಬ್ಬಿನ ಜಲ್ಲ ಬೇಡ, ಕಷ್ಟ ಆಗ್ತದೆ ಎಂದು ರಸ ಹಿಂಡು ತೊಗೊಂಡ್ರೆ ನೋಡು ನನಗೆ ಎಷ್ಟು ಅನ್ಯಾಯ ಮಾಡಿದ. ಆ ಕಬ್ಬಿನ ಜಲ್ಲೆಲ್ಲ ಅವರಿಟ್ಕೊಂಡ, ಅದರಲ್ಲಿ ಏನೋ ಹಿಂಡಿ ನನಗೆ ತಂದು ಕೊಟ್ಟ. ಮಿಕ್ಕದು ನೋಡಿ, ಹಿಂಡಿದ್ದಾಗ ಉಳಿದಿದ್ದು ನೋಡಿ ಅವರಿಟ್ಕೊಂಡ. ಎಷ್ಟು ಅನ್ಯಾಯ ಮಾಡಿದ್ದಾರೆ ನಮಗೆ, ಹೆಂಗಸಿಗೆ ಅನ್ಯಾಯ ಮಾಡಿದ್ದಾರೆ ನಮಗೆ, ಅಲ್ಲವೇ? ನಮಗೆ ಅನ್ಯಾಯ ಮಾಡಿದ್ದಾರೆ. ಅದರಿಂದ ನಾವು ಸ್ತ್ರೀವಾದಿಗಳು. ನಾವೀಗ ಸಮಾನತಕ್ಕೋಸ್ಕರ ನಾವು ಯುದ್ಧ ಮಾಡಬೇಕು. ಪೂರ್ವಕಾಲದಲ್ಲಿ 5,000 ವರ್ಷದಲ್ಲಿ ಸ್ತ್ರೀಗಳನ್ನು ತುಳಿದರು. ಈಗ ನಾವು ಕೇಳಲ್ಲ. ನಾವು ಇಂಗ್ಲೀಷ್ ಮೀಡಿಯಮ್ ಓದ್ಕೊಳ್ತೀವಿ, ನಾವು ಪ್ಯಾಂಟ್ ಶರ್ಟ್ ಹಾಕ್ಕೊಳ್ತೀವಿ, ನಮ್ಮ ಕೂದಲನ್ನು ಕತ್ತರಿಸ್ಕೊಳ್ತೀವಿ, ಬೇಕಂದರೆ ಮುಂಡನ್ನು ಮಾಡಿಕೊಂಡು ಬರ್ತೀವಿ. ಇದ್ದಾರೆ. ಹೌದು, ನಮಗೆ ಇಷ್ಟ ಬಂದಂತೆ ನಾವು ಮಾಡ್ತೀವಿ. ಎಲ್ಲಿಯಾದರೂ ಹೋಗ್ತೀವಿ, ಏನಾದರೂ ತಿಂತೀವಿ. ಅಡಿಗೆ ಮನೆ ಏಕೆ ಮಾಡಿದರೂ ಹೆಂಗಸನ್ನು ಗುಲಾಮಿ ಮಾಡುವುದಕ್ಕೆ ನಾವು ಅಡಿಗೆ ಮನೆಯೇ ತೆಗೆದು ಬಿಡ್ತೀವಿ. ಅಡಿಗೆ ಹೊರಗಿನಿಂದ ತರಿಸ್ಕೊಂಡು ತಿಂತೀವಿ, ಅಥವಾ ಹೊರಗೆ ತಿಂದು ಬರ್ತೀವಿ ಅಷ್ಟೆ. ಯಾವ ಮನೆಯಲ್ಲಿ ಇನ್ನು ಮೇಲೆ ಅಡಿಗೆ ಇರಬಾರದು, ಅಡಿಗೆ ಮುಚ್ಚಿಬಿಡ್ಬೇಕು. ಚೆನ್ನಾಗಿದೆ. ಏನೇನೋ ಮಾಡ್ತಾಯಿದ್ದಾರೆ, ನೀವು ನೋಡ್ತಾನೆ ಇದ್ದೀರಿ, ನೀವು ಹೇಳಬೇಕಾಗಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ